ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಮತ್ತೊಂದು ಅದ್ಭುತವಾದಂಥ ವಿಡಿಯೋದೊಂದಿಗೆ ಇವತ್ತು ಬಂದಿದ್ದೇನೆ. ಆರಾಧಿಸೋ ಮನಸ್ಸುಗಳಲ್ಲಿ ರಾರಾಜಿಸ್ತಿರೋ ಸ್ಫೂರ್ತಿ ಅಕಾಡೆಮಿಯ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಟಚ್ ಮಾಡೋದನ್ನ ಮರಿಬೇಡಿ. ಕಾರಣ ಅತ್ಯದ್ಭುತವಾಗಿರ್ತಕ್ಕಂಥ ವಿಡಿಯೋಗಳಿಗಾಗಿ ಅವುಗಳ ನೋಟಿಫಿಕೇಶನ್ಗಾಗಿ ನೀವು ಕಾಯ್ತಾ ಇರಿ. ಇವತ್ತು ಮತ್ತೊಂದು ಹೈ-ಫೈ ಸೀರೀಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇದು ಹೈ-ಫೈ ಸೀರೀಸ್ ನಲ್ಲಿ ಪಾರ್ಟ್ 6 ವಿಡಿಯೋ. ಆಧುನಿಕ ಭಾರತದ ಇತಿಹಾಸ, ಅದರಲ್ಲೂ ಕೂಡ ರಾಷ್ಟ್ರೀಯ ಚಳುವಳಿಗಳ ಬಗ್ಗೆ ಮತ್ತು ರಾಷ್ಟ್ರೀಯ ಹೋರಾಟದ ಬಗ್ಗೆ ಅತ್ಯದ್ಭುತವಾಗಿ ಇದರಲ್ಲಿ ವಿವರಣೆಗಳನ್ನ ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತೇಳಿ ನೋಡ. ಈ ವಿಡಿಯೋದ ಮುಖ್ಯಾಂಶಗಳು ಈ ರೀತಿ ಇವೆ. ರೌಲತ್ ಕಾಯ್ದೆ ಬಗ್ಗೆ ಮಾತಾಡ್ತೀವಿ, ಖಿಲಾಫತ್ ಚಳುವಳಿ, ಟರ್ಕಿ ಕ್ರಾಂತಿ, BN ಶರ್ಮಾ ಅವರ ಜೀವನ, ಶಂಕರನ್ ನಾಯರ್ ಗಾಂಧೀಜಿ ಬಗ್ಗೆ ಅದೆಂತ ಮಾತಾಡಿದ್ರು ಅಂತೇಳಿ ಕೇಳೋಣ. ಹಿಂದೂ ಮಜ್ದೂರ್ ಸಭಾ, ಭಾರತೀಯ ಮಜ್ದೂರ್ ಸಂಘ, ಕ್ಲೈಮೆಂಟ್ ಅಟ್ಲಿಗೂ ಭಾರತ ಸ್ವಾತಂತ್ರ್ಯಕ್ಕೂ ಏನ್ ಲಿಂಕ್ ಇದೆ, ಲಾರ್ಡ್ ವೆವೆಲ್ ನ ವೃತ್ತಿ ಜೀವನ, ವಿನ್ಸೆಂಟ್ ಚರ್ಚಿಲ್ ಹಾಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ವೃತ್ತಿ ಜೀವನದ ಬಗ್ಗೆ, ಮದ್ರಾಸ್ ಲೇಬರ್ ಯೂನಿಯನ್, ಯುನೈಟೆಡ್ ಟ್ರೇಡ್ ಯೂನಿಯನ್, ಈ ತರದ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮೆಲ್ಲರ ಯಶಸ್ಸಿಗಾಗಿ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದೇ ನನ್ನ ನಂಬಿಕೆ. ಬರೋಣ ಹಾಗಾದ್ರೆ ಹೈ-ಫೈ ಸೀರೀಸ್ ಅಲ್ಲಿ ಪಾರ್ಟ್ 6 ನ ಕ್ವಶನ್ ನಂಬರ್ 1 ಏನಿದೆ ಅಂತೇಳಿ ನೋಡ. ಕ್ವಶನ್ 1 ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಆಕಾರ, ಅಂದ್ರೆ ನೆನ್ಪಿಟ್ಕೊಳ್ಳಿ, ಇದು FDA 2017 ನಲ್ಲಿ ಕೇಳಿರೋ ಪ್ರಶ್ನೆ. ಯಾವುದೇ ಆಕಾರ ಅಥವಾ ರೂಪದಲ್ಲಿ ಸಹಕಾರವನ್ನು ಸೈತಾನಿಕಿ ಸರ್ಕಾರದೊಂದಿಗೆ ನೀಡುವುದು ಶಾಪ ಎಂದು ಗಾಂಧೀಜಿ ಘೋಷಿಸಿದ್ದು ಯಾವ ಘಟನೆಯ ನಂತರ? ಅಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ನಾವು ಯಾವುದೇ ರೀತಿ ಸರ್ಕಾರ ಕೊಡುವುದು ತಪ್ಪು ಅಂತೇಳಿ ಗಾಂಧೀಜಿ ಯಾವ ಘಟನೆಯ ನಂತರ ಇದನ್ನ ಘೋಷಣೆಯನ್ನ ಮಾಡ್ತಾರೆ? ಹಾಗಾದ್ರೆ ಯಾವ ಘಟನೆ ಅದು? ರೌಲತ್ ಕಾಯ್ದೆ ಜಾರಿಯಾದ, ಜಲಿಯನ್ ವಾಲಾಬಾಗ್ನ ದುರಂತವ, ಎರಡನೇ ದುಂಡು ಮೇಜಿನ ವಿಫಲತೆಯ ನಂತರನ, ಅಥವಾ ಮೇಲಿನ ಯಾವುದು ಅಲ್ಲ? ಈ ತರದ ಆಪ್ಷನ್ ನಿಮಗೆ FDA 2017 ನಲ್ಲಿ ಪ್ರಶ್ನೆ ಬಂದಾಗ ಇದನ್ನ ಗೆದ್ದವರು ತುಂಬಾನೇ ಜನರಿದ್ದೀರಿ. ಆದ್ರೆ ನಾವು ರೌಲತ್ ಕಾಯ್ದೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಈ ಪ್ರಶ್ನೆಯ ಉತ್ತರವೇ ರೌಲತ್ ಕಾಯ್ದೆ. ಈ ರೌಲತ್ ಕಾಯ್ದೆಯಿಂದಾಗಿನೇ ಗಾಂಧೀಜಿಯವರು ರಾಷ್ಟ್ರೀಯ ಚಳುವಳಿಯನ್ನ ಭಾರತದ ರಾಷ್ಟ್ರೀಯ ಚಳುವಳಿಯನ್ನಾಗಿ ಪರಿವರ್ತನೆ ಮಾಡಿದ್ದೆ ಈ ಕಾಯ್ದೆಯಲ್ಲಿ. ಏನ್ ಹೇಳುತ್ತೆ ಈ ಕಾಯ್ದೆ ಅಂತ ನೋಡ. ಆಕ್ಚುಲಿ ರೌಲತ್ ಕಾಯ್ದೆ ಅಂತ ಯಾವುದೇ ಕಾಯ್ದೆ ಇಲ್ಲ, ಆದ್ರೆ ಇದನ್ನ ಸಿಡ್ನಿ ರೌಲತ್ ರಚನೆ ಮಾಡ್ದ ಅನ್ನೋ ಕಾರಣಕ್ಕಾಗಿ ಇದನ್ನ ರೌಲತ್ ಕಾಯ್ದೆ ಅಂತಾರೆ. ಬಿಟ್ರೆ ಈ ಕಾಯ್ದೆಯ ಒರಿಜಿನಲ್ ಹೆಸರೇ ಆನ್ ಅನಾರ್ಚಿಕಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆಕ್ಟ್ ಅಂತ ಕರಿತೀವಿ. ಅನಾರ್ಚಿಕಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ ಆಕ್ಟ್ 1919 ಈ ಕಾಯ್ದೆಯ ಹೆಸರು. ಈ ಕಾಯ್ದೆಯನ್ನ ಜಾರಿಗೆ ತಂದಿದ್ದು ದ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ಡೆಲ್ಲಿನಲ್ಲಿ 21 ಮಾರ್ಚ್ 1919 ಈ ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾಯ್ದೆಯನ್ನ ಬ್ಲ್ಯಾಕ್ ಆಕ್ಟ್ ಅಂತನೂ ಕೂಡ ಕರೀತಾರೆ. ಇದರ ವಿರುದ್ಧ ಗಾಂಧೀಜಿ ಸಂಘಟನೆ ಮಾಡಿದಂತಹ ಅತಿ ದೊಡ್ಡ ಹರತಾಳ ಅಂತೇನ್ ಕರಿತೀವಿ, ಇತಿ ದೊಡ್ಡದಾಗಿರ್ತಕ್ಕಂಥ ಚಳುವಳಿಯನ್ನೇ ದೇಶಾದ್ಯಂತ ಮಾಡಿದಂಥ ಚಳುವಳಿ. ಹಾಗಾಗಿ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಚಳುವಳಿ ಯಾವುದರ ವಿರುದ್ಧ ಸಂಘಟನೆ ಆಗಿತ್ತು ಅಂತಂದ್ರೆ ಅದು ರೌಲತ್ ಕಾಯ್ದೆಯ ವಿರುದ್ಧ. ಹಾಗಾದ್ರೆ ಸಿಡ್ನಿ ರೌಲತ್ ಈತ ಇಂಗ್ಲೆಂಡ್ನ ಹೈಕೋರ್ಟ್ ಜಡ್ಜ್ ಆಗಿದ್ದವನು. ಈತನ ನೇತೃತ್ವದಲ್ಲಿ 6 ಜನರ ಕಮಿಟಿ ರಚನೆ ಆಗಿತ್ತು. ಇವರೆಲ್ಲ ಸೇರಿ ತಯಾರಿಸಿದ ಕಾಯ್ದೆ ಆಗಿದ್ರಿಂದಾಗಿ ಇದನ್ನ ಸಿಡ್ನಿ ರೌಲತ್ ರಚನೆ ಮಾಡಿದ್ರಿಂದ ರೌಲತ್ ಕಾಯ್ದೆ ಅಂತ ಕೂಡ ಕರೀತಾರೆ. ಈ ಕಾಯ್ದೆ ಜಾರಿಗೆ ತರಲಿಕ್ಕೆ ಕಾರಣ ಏನಿತ್ತು ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡಿದಾಗ, ಈ ಕಾಯ್ದೆ ಜಾರಿಗೆ ತರೋ ಸಂದರ್ಭದಲ್ಲಿ ಭಾರತದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳು 1908 ರಿಂದ 13ರವರೆಗೆ ಬಹಳ ದೊಡ್ಡ ಮಟ್ಟದಲ್ಲೇ ನಡೆದಿತ್ತು. ಖುದಿರಾಮ್ ಬೋಸ್ ನಂತಹ ಹೋರಾಟಗಾರರು ಇರಬಹುದು, ಮತ್ತು ಪ್ರಫುಲ್ಲ ಚೌಕಿಯ ಹೋರಾಟಗಳು, ಇನ್ನು ದೆಹಲಿ ಬಾಂಬ್ ಪ್ರಕರಣಗಳು ಇವೆಲ್ಲ ನಡೆದಾಗಿತ್ತು. ಆಗ ಕೋಮಾಘಾಟುಗಾರು ಘಟನೆಗಳು ನಡೆದುಬಿಟ್ಟು ಕ್ರಾಂತಿಯ ಚಳುವಳಿ ಅತ್ಯಂತ ದೊಡ್ಡ ಮಟ್ಟದಲ್ಲಿದ್ದಾಗ ದ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ 1915 ಯಾವುದೇ ರೀತಿಯಲ್ಲೂ ಕೂಡ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆ ಕಾಯ್ದೆಯಲ್ಲಿ ಅಂಶಗಳು ಇರಲಿಲ್ಲ.
ಆ ಕಾರಣಕ್ಕಾಗಿ ಭಾರತದಿಂದ ಒಂದು ಪ್ರಸ್ತಾವನೆಯನ್ನು ಮಂಡಿಸಿದಾಗ ಆ ಸಂದರ್ಭದಲ್ಲಿ ಸಿಡ್ನಿ ರೌಲತ್ ಈ ಕಾಯ್ದೆಗೆ ತಿದ್ದುಪಡಿ ಮಾಡಲಿಕ್ಕೆ ಭಾರತದಲ್ಲಿ ಇಂಥ ಕ್ರಾಂತಿಯನ್ನು ಹತ್ತಿಕ್ಕಲಿಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಈ ವರದಿಯನ್ನು ದೆಹಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ನಲ್ಲಿ ಮಂಡಿಸಲಾಗುತ್ತೆ. ಆದರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸದಸ್ಯರು ಎಲ್ಲರೂ ಕೂಡ ಇದನ್ನು ವಿರೋಧಿಸಿ ರಾಜೀನಾಮೆ ಕೊಟ್ಟರೂ ಕೂಡ ಈ ಕಾಯ್ದೆಯನ್ನು ಮಂಡಿಸಿ ಯಶಸ್ವಿ ಮಾಡಿಕೊಂಡು 19 ಫೆಬ್ರವರಿಯಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ತಂದ್ರೂ ಕೂಡ ಈ ಕಾಯ್ದೆ ಮಾರ್ಚ್ 1919ಗೆ ಜಾರಿಗೆ ಇಡೀ ಭಾರತದಾದ್ಯಂತ ಆಗಿತ್ತು. ಬಟ್ ಈ ಕಾಯ್ದೆ ಒಂದು ರೀತಿಯ ಕರ್ಫ್ಯೂ ಆರ್ಡರ್ನೇ ಹೋಲ್ತಾ ಇತ್ತು. ಹಾಗಾಗಿ ಮಹಾತ್ಮ ಗಾಂಧೀಜಿ ಹೋಮ್ ರೂಲ್ ಲೀಗ್ನ ಸಹಾಯವನ್ನ ಮೊಟ್ಟ ಮೊದಲ ಬಾರಿಗೆ ಕೇಳ್ತಾರೆ. ಇಡೀ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಂಘಟನೆಗಳನ್ನು ಹೊಂದಿದ್ದ ಬಾಲ್ ಗಂಗಾಧರ್ ತಿಲಕ್, ಅನಿ ಬೆಸೆಂಟ್, ಮದನ್ ಮೋಹನ್ ಮಾಲ್ವಿಯಾ ಅಂತವ್ರೆ ಈ ಹೋಮ್ ರೂಲ್ ಲೀಗ್ನ ಸದಸ್ಯರಾಗಿದ್ದಂಥವರು. ಇವರ ಸಹಾಯವನ್ನ ಪಡೆದ ಮಹಾತ್ಮ ಗಾಂಧೀಜಿ ಆ ಕಡೆ ದಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅನ್ನು ಕೂಡ ಸಪೋರ್ಟ್ ಮಾಡ್ಕೊಂಡ್ಬಿಟ್ಟು ಇಡೀ ಭಾರತದಾದ್ಯಂತ ಗಾಂಧೀಜಿ ಒಂದು ಸತ್ಯಾಗ್ರಹ ಸಭಾವನ್ನ ರಚನೆ ಮಾಡ್ತಾರೆ. ಈ ಸತ್ಯಾಗ್ರಹ ಸಭಾವನ್ನ ರಚನೆ ಮಾಡಿ ಆ ಮುಖಾಂತರವಾಗಿ ರೌಲತ್ ಕಾಯ್ದೆಯನ್ನ ವಿರೋಧಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಗಾಂಧೀಜಿ ಈ ಸತ್ಯಾಗ್ರಹ ಸಭಾವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತೀರಾ? 24 ಫೆಬ್ರವರಿ 1919ರಲ್ಲಿ ಬಾಂಬೆನಲ್ಲಿ ಸ್ಥಾಪನೆ ಆಗತ್ತೆ. ಹಾಗಾಗಿ ಆವತ್ತು ಬಾಂಬೆಯಲ್ಲಿ ತೆಗೆದುಕೊಂಡ ತೀರ್ಮಾನವೇ ಏಪ್ರಿಲ್ 6, ಮರಿಬೇಡಿ, ಏಪ್ರಿಲ್ 6 ಇದು ರಾಷ್ಟ್ರೀಯ ಚಳುವಳಿ ಆರಂಭಗೊಂಡಂತಹ ದಿನ. ಇಡೀ ಭಾರತದಾದ್ಯಂತ ಒಂದು ದಿನದಲ್ಲಿ ಇಡೀ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಚಳುವಳಿ ನಡೀತು. ಇದನ್ನ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಚಳುವಳಿ ಅಂತಾನೆ ಕರಿತೀವಿ. ಹಾಗಾದ್ರೆ ಈ ಚಳುವಳಿಯಲ್ಲಿ ಅತ್ಯಂತ ಮುಖ್ಯಾಂಶಗಳು ಏನಾಗಿತ್ತು? ಅದಕ್ಕೂ ಮುಂಚೆ ಈ ರೌಲತ್ ಕಾಯ್ದೆಯ ಮುಖ್ಯಾಂಶಗಳು ಏನಾಗಿತ್ತು ಅಂತೇಳಿ ನಾವು ತಿಳ್ಕೊಳ್ಳೋದಾದ್ರೆ, ಈ ರೌಲತ್ ಕಾಯ್ದೆಯ ಪ್ರಕಾರ ಯಾವುದೇ ಅನುಮಾನಾಸ್ಪದವಾದಂಥ ವ್ಯಕ್ತಿಯನ್ನ ವಿಚಾರಣೆ ಮಾಡದೇನೆ 2 ವರ್ಷ ಬಂಧಿಸಬಹುದಾಗಿತ್ತು. ಯಾವುದೇ ಮೇಲ್ಮನವಿಗೆ ಇದರಲ್ಲಿ ಅವಕಾಶ ಇರಲಿಲ್ಲ. ಹೊಸ ರೀತಿಯಾಗಿರ್ತಕ್ಕಂಥ ಜಡ್ಜ್ಗಳ ನೇಮಕಾತಿ ಆಗಲಿ ಅಥವಾ ವಕೀಲರ ಸೇವೆಯನ್ನ ಪಡೆಯುವಂತಿರಲಿಲ್ಲ. ಸಭೆ ಸಮಾರಂಭವನ್ನ ನಡೆಸುವಂತಿರಲಿಲ್ಲ. ಪತ್ರಿಕೆಗಳ ನಿರ್ಬಂಧ ಇತ್ತು. ರಾಜದ್ರೋಹಿಗಳ ವಿಚಾರಣೆಗೆ ವಿಶೇಷವಾದ ಕೋರ್ಟ್ಗಳನ್ನೇ ರಚನೆ ಮಾಡಲಾಗಿತ್ತು. ಹಾಗಾದ್ರೆ ಮಾರಕಾಸ್ತ್ರಗಳನ್ನು ಹೊಂದುವುದನ್ನು ಕೂಡ ನಿರ್ಬಂಧಿಸಲಾಗಿತ್ತು. ಇಂಥ ಪ್ರಮುಖ ಕಾನೂನುಗಳ ವಿರುದ್ಧನೇ ಈ ಚಳುವಳಿ ಪ್ರಾರಂಭ ಆಯಿತು. ಚಳುವಳಿಯಲ್ಲಿ ರಾಷ್ಟ್ರೀಯ ಚಳುವಳಿಯನ್ನ ಆಚರಿಸಿ 24 ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಗಾಂಧೀಜಿ ಮುಂದೆ ಏಪ್ರಿಲ್ 6ರಂದು ಅಮೃತ್ಸರದಲ್ಲಿ ಈ ಕಾಯ್ದೆಯ ಬಗ್ಗೆ ಚರ್ಚಿಸಲಿಕ್ಕೆ ಡಾಕ್ಟರ್ ಸತ್ಯಪಾಲ್ ಹಾಗೂ ಡಾಕ್ಟರ್ ಕೀಚಲ್ ಅವರು ದಸ್ತಗಿರಿ ಆಗ್ತಾರೆ. ಮುಂದೆ ಇದೇ ಒಂದು ಸಂದರ್ಭವೇ ಜಲಿಯನ್ ವಾಲಾಬಾಗಿಗೂ ಕೂಡ ಕಾರಣವಾಗುತ್ತೆ. ಅದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ಸತ್ಯಪಾಲ್ ಮತ್ತೆ ಡಾಕ್ಟರ್ ಫಕ್ರುದ್ದೀನ್ ಕೀಚ್ಲು ಏನಿದು ಒಬ್ಬ ಹಿಂದೂ ಮತ್ತೆ ಒಬ್ಬ ಮುಸ್ಲಿಂ ಸೇರ್ಕೊಂಡಿದ್ದಾರೆ ಅಂದ್ರೆ ಬಹಳ ಮುಖ್ಯವಾದಂತ ಒಂದು ಘಟನೆ ಅದು. ಅವತ್ತು ಶ್ರೀ ರಾಮನವಮಿ ಆಚರಣೆಯ ಸಂದರ್ಭ ಹಿಂದೂ ಮುಸ್ಲಿಂ ಏಕತೆಯಾಗಿ ಅಮೃತ್ಸರದಲ್ಲಿ ಸೇರ್ಕೊಂಡಂತ ಘಟನೆ ಅದು. ಅಂತ ಸಂದರ್ಭದಲ್ಲೇ ಡಾಕ್ಟರ್ ಸತ್ಯಪಾಲ್ ಹಾಗೆ ಫಕ್ರುದ್ದೀನ್ ಕೀಚ್ಲು ಅವರ ಒಪ್ಪಂದದ ಮೇರೆಗೆ ಹಿಂದೂ ಮುಸ್ಲಿಂ ಏಕತಾ ಆಚರಣೆ ಮತ್ತು ಹೋರಾಟವನ್ನ ಕೈಗೊಂಡಾಗ್ಲೇನೆ ಇಲ್ಲಿ ಅವರು ಅರೆಸ್ಟ್ ಆಗ್ತಾರೆ. ಮುಂದೆ ಕಾಲ ಬೈಸಾಖಿ ದಿನದಂದೇ ನಡೆದದ್ದು ಜಲಿಯನ್ ವಾಲಾಬಾಗ್ ದುರಂತ. ಆದರೂ ಏಪ್ರಿಲ್ 9ರಂದು ಗಾಂಧೀಜಿ ಅವರನ್ನ ಪಲ್ಲಕ್ಕಿಲ್ಲ ಪಂಜಾಬ್ನಿಂದ ಮುಂದೆ ಬಾಂಬೆಗೆ ಅವರನ್ನ ಕಳಿಸಲಾಗುತ್ತೆ. ಬಾಂಬೆನಲ್ಲಿ ಅವರ ಅರೆಸ್ಟ್ ಕೂಡ ಆಯಿತು. ಈ ಅರೆಸ್ಟ್ ಆದ್ಮೇಲೆ ರಾಷ್ಟ್ರೀಯ ಚಳುವಳಿ ಮುಂದುವರಿಯುತ್ತೆ. ಈ ರಾಷ್ಟ್ರೀಯ ಚಳುವಳಿಯನ್ನ ಸಂಘಟನೆ ಮಾಡಲಾಗುತ್ತೆ. ಗಾಂಧೀಜಿ ಅವರ ಬರೆದಂತ ಹಿಂದೂ ಸ್ವರಾಜ್ ಪುಸ್ತಕವನ್ನ ಮಾರಾಟ ಮಾಡೋದ್ರ ಮುಖಾಂತರವಾಗಿ ಗಾಂಧೀಜಿ ವಿಚಾರಧಾರೆಯನ್ನ ಇಡೀ ಭಾರತದಲ್ಲಿ ಪ್ರಚಾರ ಮಾಡಿದ್ದೆ ಈ ರೌಲತ್ ಕಾಯ್ದೆ. ಹಾಗಾಗಿ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ರೌಲತ್ ಕಾಯ್ದೆಯ ವಿಚಾರಗಳನ್ನ ನಿಮ್ಗೋಸ್ಕರ ತಂದಿದ್ದೇನೆ. ವಿಡಿಯೋ ಲೈಕ್ ಆದ್ರೆ ದಯವಿಡು ಒಂದು ಲೈಕ್ ಇರಲಿ. ಹಾಗಾದ್ರೆ ಕ್ವಶನ್ ನಂಬರ್ 2 ಏನಿದೆ ಅಂತ ನೋಡೋಣ. ಪ್ರಶ್ನೆ 2, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತಿಭಟನೆಯನ್ನ ವ್ಯಕ್ತಪಡಿಸುತ್ತಾ ಈ ಕೆಳಗಿನ ಯಾರು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ರಾಜೀನಾಮೆ ಕೊಟ್ಟರು ಅಂತೇಳಿ. ಇದು ಅಸಿಸ್ಟೆಂಟ್ ಪ್ರೊಫೆಸರ್ 2016ನಲ್ಲಿ ಕೇಳಿರುವಂತ ಒಂದು ಅದ್ಭುತವಾದ ಪ್ರಶ್ನೆ. ತುಂಬಾ ಜನರು ಇದಕ್ಕೆ ಆನ್ಸರ್ ಹಾಕಿದ್ದೀರಿ ಅಥವಾ ಬಿಟ್ಟಿದ್ದೀರಿ. ಆದ್ರೆ ಇವತ್ತು ಅದರ ಫುಲ್ ಕ್ಲಾರಿಟಿ ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ CP ರಾಮಸ್ವಾಮಿ ಅಯ್ಯರ್, ಮೊಹಮ್ಮದ್ ಅಲಿ ಜಿನ್ನಾ, BN ಶರ್ಮಾ ಹಾಗೂ
ಶಂಕರನ್ ನಾಯರ್. ಇದರ 4 ವಿಚಾರಗಳಿದೆ, 4 ಕೂಡ ಅದ್ಭುತವಾದಂತ ವ್ಯಕ್ತಿಗಳೇ. ಸಿ ಪಿ ರಾಮಸ್ವಾಮಿ ಅಯ್ಯರ್ ಅಂತಂದ್ರೆ ಇವರು ಪೆರಿಯಾರ್ ಮೂವ್ಮೆಂಟ್ ಅನ್ನ ನಡೆಸಿದವರು ತಮಿಳುನಾಡಲ್ಲಿ. ದ್ರಾವಿಡ ಮುನ್ನೇತ್ರ ಕಜಗಂ ಅಥವಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಜಗಂನ ಅಷ್ಟು ವಿಚಾರಗಳು ಹೇಳಬೇಕು, ಹಾಗಾಗಿ ಇವ್ರ ಬಗ್ಗೆ ಒಂದು ಹೊಸ ವಿಡಿಯೋನೇ ಮಾಡ್ತೀನಿ. ಇನ್ನು ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ನಿಮಗೆ ಗೊತ್ತಿದೆ, ರಾಷ್ಟ್ರೀಯ ಚಳವಳಿಯ ಹೋರಾಟದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ತುಂಬಾನೇ ಪ್ರಮುಖರಾದಂಥವ್ರು, ಅವ್ರ ಬಗ್ಗೆನೂ ತಿಳ್ಕೊಳ್ಳಿ. ಇನ್ನು ಬಿ ಎನ್ ಶರ್ಮಾ, ನರಸಿಂಹೇಶ್ವರ ಶರ್ಮಾ ಆಂಧ್ರ ಪ್ರದೇಶದವರು, ಇವ್ರ ಬಗ್ಗೆನೂ ಕೂಡ ವಿಸ್ತೃತವಾಗಿ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಶಂಕರನ್ ನಾಯರ್. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋದಾದ್ರೆ ಇದು ಶಂಕರನ್ ನಾಯರ್ ಅವರೇ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ರಾಜೀನಾಮೆ ಕೊಟ್ಟಂತವ್ರು. ಏನಾಗಿತ್ತು ಶಂಕರನ್ ನಾಯರ್ ಅವ್ರ ವಿಚಾರ ಅಂತ ನೋಡೋಣ. ಶಂಕರನ್ ನಾಯರ್ ಅವರು ಶ್ರೀ ಚಿತ್ತೂರು ಶಂಕರನ್ ನಾಯರ್ ಅಂತಾನೆ ಪ್ರಸಿದ್ಧಿ. ಇವರು 11 ಜುಲೈ 1857 ಕೇರಳದ ಚಿತ್ತೂರಲ್ಲಿ ಜನಿಸ್ತಾರೆ. 1880ರಿಂದ ಇವರು ಮದ್ರಾಸ್ ಹೈಕೋರ್ಟ್ ಅಲ್ಲಿ ವಕೀಲರಾಗಿ ತಮ್ಮ ಕಾರ್ಯವನ್ನ ಆರಂಭಿಸ್ತಾರೆ. ಬಟ್ ಇವರು ವಕೀಲರಾಗಿ ಕಾರ್ಯ ನಿರ್ವಹಿಸಿದಕ್ಕಿಂತ ಹೆಚ್ಚಿನ ಪ್ರಸಿದ್ಧಿಯಾಗಿದ್ದೆ ರಾಷ್ಟ್ರೀಯ ಕಾಂಗ್ರೆಸ್ನ ಚಳುವಳಿಗೆ ಬಂದ್ಮೇಲೆ. 1897ರಲ್ಲಿ ಅಮರಾವತಿಯಲ್ಲಿ ನಡೆದಂತ, ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ನಡೆದಂತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಕೂಡ ಆಗಿದ್ರು. 1915ರಲ್ಲಿ ಇವರು ವಾಯ್ಸ್ರಾಯ್ ಕೌನ್ಸಿಲ್ನ ಸದಸ್ಯರು ಕೂಡ ಆಗಿದ್ರು. ಹಾಗಾಗಿ 1919ರಲ್ಲಿ ನಡೆದಂತ ಜಲಿಯನ್ ವಾಲಾಬಾಗ್ ದುರಂತದಿಂದ ಇಡೀ ದೊಡ್ಡ ಈ ಒಂದು ನರಚರಿತ್ರೆಯನ್ನ ವಿರೋಧಿಸಿಬಿಟ್ಟೆ ಇವರು ತಮ್ಮ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ರಾಜೀನಾಮೆ ಕೂಡ ಕೊಡ್ತಾರೆ. ಮುಂದೆ ಇವರು ತುಂಬಾನೇ ಒಂದು ಮುಖ್ಯ ರಾಷ್ಟ್ರೀಯ ಚಳವಳಿಯಲ್ಲಿ ಚರ್ಚೆಗೆ ಸಿಗಾಕೊಂಡಿದ್ದೆ ಇವ್ರು ಬರೆದಂತ ಪುಸ್ತಕ ಗಾಂಧಿ ಅಂಡ್ ಅನಾರ್ಕಿ ಕೃತಿ. ನೆನಪಿರ್ಲಿ, ಇದು PC ಎಕ್ಸಾಮ್ ಇಂದ ಹಿಡಿದು IAS ವರೆಗಿನ ಎಲ್ಲ ಪರೀಕ್ಷೆಗಳಲ್ಲೂ ಈ ಪ್ರಶ್ನೆಯನ್ನ ಆಲ್ರೆಡಿ ಕೇಳಲ್ಪಟ್ಟಿದೆ. ಹಾಗಾಗಿ ಗಾಂಧಿ ಅಂಡ್ ಅನಾರ್ಕಿ ಕೃತಿ ಕೂಡ ಬಹಳಷ್ಟು ಚರ್ಚೆಯಲ್ಲಿರುವಂತ ವಿಚಾರವೇ. ಈ ಕೃತಿಯನ್ನ ಇವರು ಗಾಂಧೀಜಿ ಅಸಹಕಾರ ಚಳುವಳಿಯನ್ನ ಚೌರಿ ಚೌರಾದ ಘಟನೆಯ ನಂತರ ತೆಗೆದುಕೊಂಡ ತೀರ್ಮಾನವನ್ನ ವಿರೋಧಿಸಿನೇ ಇವರು ಕೂಡ ಈ ಕೃತಿಯನ್ನ ಬರೀತಾರೆ. ಈ ಕೃತಿನಲ್ಲಿ ಏನಂತ ಮುಖ್ಯ ಅಂಶಗಳಿತ್ತು ಅಂತಂದ್ರೆ ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡುವಂತಹ ವಿಚಾರವನ್ನು ಕೂಡ ಇವರು ಖಂಡಿಸ್ತಾರೆ. ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಗಳಲ್ಲಿ ಹೇಳಿದಂತಹ ವಿಚಾರಗಳಿಂದಾಗಿನೇ ಇವರು ಕೂಡ ಅದನ್ನ ವಿರೋಧಿಸಿದ್ರು. ಇನ್ನು ಭಾರತಕ್ಕೆ ಇಂತಹ ಡೊಮಿನಿಕನ್ ಸ್ಟೇಟಸ್ಗಿಂತ ಬಹಳ ಮುಖ್ಯವಾಗಿ ಬಂದದ್ದೇ ಇವರು ಗಾಂಧೀಜಿ ಅವರು ತೆಗೆದುಕೊಂಡ ನಿರ್ಧಾರದ ವಿರೋಧವನ್ನು ಮಾಡೇ ಬರೆದದ್ದು. ಇನ್ನು ಭಾರತದಲ್ಲಿ ಇಂಥ ಹೋರಾಟವನ್ನು ಮಾಡಿದಂತಹ ಶಂಕರನ್ ನಾಯರ್ ಅವರನ್ನು ಕೂಡ ಖ್ಯಾತ ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಕೂಡ ಇವರನ್ನ ತೀವ್ರವಾಗಿ ಟೀಕಿಸಿ ಮಾಧ್ಯಮಂ ಅನ್ನುವ ಪತ್ರಿಕೆಯಲ್ಲಿ ಕೂಡ ಬರೀತಾರೆ. ಶಂಕರನ್ ನಾಯರ್ ರಾಷ್ಟ್ರೀಯ ಚಳವಳಿ ಹೋರಾಟಗಾರರು ಅನ್ನೋಕ್ಕಿಂತ ಹೆಚ್ಚಾಗಿ ಇವರು ಬ್ರಿಟಿಷ್ ಇಂಡಿಯಾದ ಏಜೆಂಟ್ ಆಗಿದ್ರು ಅನ್ನೋದಕ್ಕೇನೆ ಲಾಯಕಂದು ಅಂತೇಳಿ ಕೂಡ ಬರೀತಾರೆ. ಇಂತಹ ವಿರೋಧದ ನಡುವೆಯೂ ಕೂಡ ಶಂಕರನ್ ನಾಯರ್ ತುಂಬಾನೇ ಪ್ರಮುಖರಾಗಿ ಕಾಣಿಸ್ಕೊಳ್ತಾರೆ. ಇನ್ನು BN ಶರ್ಮಾ, ನರಸಿಂಹೇಶ್ವರ ಶರ್ಮಾ 1867 ವಿಶಾಖಪಟ್ಟಣಂನಲ್ಲಿ ಇವರು ಜನಿಸ್ತಾರೆ. 1913ರಿಂದ ಆಂಧ್ರ ಮಹಾಸಭಾದ ಮೊದಲ ಅಧ್ಯಕ್ಷರು. ಯಾಕೆ ಇವ್ರ ಬಗ್ಗೆ ಓದಬೇಕು ಅಂದ್ರೆ ಇದೇ ಕಂಟೆಂಟ್ಗೋಸ್ಕರ. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಅಖಂಡ ಕರ್ನಾಟಕ ನಿರ್ಮಾಣ ಪರಿಷತ್, ಇನ್ನು ಕರ್ನಾಟಕ ಸಭಾ ಹೇಗೆ ಕಾರ್ಯಕ್ರಮ ಹಾಕೊಂಡಿತ್ತೋ ಹಾಗೆ ಆಂಧ್ರ ರಚನೆಯಲ್ಲೂ ಕೂಡ ಈ ಆಂಧ್ರ ಮಹಾಸಭಾ ತುಂಬಾನೇ ಹೋರಾಟ ಮಾಡಿದೆ. ಮುಂದೆ ಸ್ವಾಮಿ ರಮಾನಂದ ತೀರ್ಥ ಅಂತ ಆಂಧ್ರ ಕಾಂಗ್ರೆಸ್ನ ಹೋರಾಟಗಾರರ ಬಗ್ಗೆನೂ ಮತ್ತೆ ಅಲ್ಲಿ ನಡೆದಂತಹ ಏನು ಪೊಟ್ಟಿ ಶ್ರೀರಾಮುಲು ಅವರು ಹೊಸ ಆಂಧ್ರ ರಚನೆ ಬಗ್ಗೆ ನಡೆದಂತ ಕಾರ್ಯಕ್ರಮಗಳ ಬಗ್ಗೆ ಓದಬೇಕು ಅಂದ್ರೆ ಅವ್ರನ್ನ ತಯಾರು ಮಾಡಿದ ಗರಡಿಯೇ ಈ ಆಂಧ್ರ ಮಹಾಸಭಾ. ಈ ಆಂಧ್ರ ಮಹಾಸಭಾದ ಅಧ್ಯಕ್ಷರಾಗಿದ್ದವರೇ ಬಿ ನರಸಿಂಹೇಶ್ವರ ಶರ್ಮಾ ಅವರು. 1914ರಲ್ಲೇ ಭಾರತೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವರು ಲಂಡನ್ಗೆ ಹೋಗ್ತಾರೆ. ಲಂಡನ್ ನಲ್ಲಿ ಲಾಲಾ ಲಜಪತ್ ರಾಯ್, ಮೊಹಮ್ಮದ್ ಅಲಿ ಜಿನ್ನಾ ಇನ್ನು ಮುಂತಾದವರ ಜೊತೆ ಸೇರಿ ಭಾರತೀಯ ಸಮಸ್ಯೆಗಳ ಬಗ್ಗೆ ಇಂಗ್ಲೆಂಡ್ನ ಗಮನವನ್ನ ಸಂಪೂರ್ಣವಾಗಿ ಸೆಳೆದವರೇ ಈ ನರಸಿಂಹೇಶ್ವರ ಶರ್ಮಾ ಅವರು. ಅದರ ನಂತರ ಮದ್ರಾಸ್ನ ಅಡಿಯಾರಲ್ಲಿ ಅನಿಬೆಸೆಂಟ್ ರವರು ಸ್ಥಾಪನೆ ಮಾಡಿದಂಥ ಥಿಯೋಸಾಫಿಕಲ್ ಸೊಸೈಟಿಯ ಸಂಪೂರ್ಣವಾದಂಥ ಪ್ರಚಾರ ಮತ್ತು ಹೋಮ್ ರೂಲ್ ಲೀಗ್ನ ಪೂರ್ಣ ಸಕ್ಸಸ್ ಅನ್ನ ತೋರಿಸಿಕೊಟ್ಟವರೇ ನರಸಿಂಹೇಶ್ವರ ಶರ್ಮಾ ಅವರು. ದ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ, ಸ್ಥಾಪನೆ ಅಲ್ಲ ಅದಕ್ಕೆ ಸದಸ್ಯರಾಗೋದ್ರ ಮುಖಾಂತರವಾಗಿಯೂ ಕೂಡ ಭಾರತದಲ್ಲಿ ಒಬ್ಬ ಶ್ರೇಷ್ಠ ಹೋರಾಟಗಾರರಾಗಿ ಕಾಣಿಸ್ಕೊಳ್ತಾರೆ. ಇಷ್ಟೊಂದು ಸುಂದರವಾಗಿ ಈ ಎರಡನೇ ಪ್ರಶ್ನೆ. ಬನ್ನಿ ನೋಡೋಣ ಪ್ರಶ್ನೆ 3 ಏನ್ ಹೇಳುತ್ತೆ ಅಂತ ಹೇಳಿ ನೋಡೋಣ.
ಸ್ನೇಹಿತರೆ, ಪ್ರಶ್ನೆ 3 ಹೇಗಿದೆ ಅಂತ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವ ಘಟನೆ ಖಿಲಾಫತ್ ಚಳುವಳಿಗೆ ಬಹುದೊಡ್ಡ ಹಿನ್ನಡೆಯಾಯಿತೋ? ಅಸಿಸ್ಟೆಂಟ್ ಪ್ರೊಫೆಸರ್ನ 2016ರಲ್ಲಿ ಕೇಳಿರೋ ಪ್ರಶ್ನೆ ಇದು. ಬ್ರಿಟಿಷ್ ಸರ್ಕಾರದಿಂದ ಸಿಕ್ಕ ಮುಸ್ಲಿಮರಿಗೆ ವಿಶೇಷ ರಿಯಾಯಿತಿಗಳ ಆಪ್ಷನ್ ಎ ಇದೆ. ಆಪ್ಷನ್ ಬಿ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಒಪ್ಪಂದ, ಟರ್ಕಿಯಲ್ಲಾದಂಥ ಕ್ರಾಂತಿ ಮತ್ತು ಚೌರಿ ಚೌರಾ ಘಟನೆಯ ಹಿಂಸೆ. ಇದರಿಂದಾಗಿ ಈ ನಾಲ್ಕರಲ್ಲಿ ಯಾವೊಂದು ಅಂಶ ಖಿಲಾಫತ್ ಚಳುವಳಿಯ ಹಿನ್ನಡೆಗೆ ತುಂಬಾನೇ ಕಾರಣವಾಯಿತು ಅಂತ ನೋಡೋದಾದ್ರೆ ಆನ್ಸರ್ ವೆರಿ ಕ್ಲಿಯರ್. ಇದು ಟರ್ಕಿಯಲ್ಲಿ ಪ್ರಾರಂಭವಾದಂಥ ಕೆಮಲ್ ಪಾಷಾನ ಪ್ರಜಾಪ್ರಭುತ್ವ ಹೋರಾಟವೇ ಈ ಚಳುವಳಿಯ ಅಂತ್ಯಕ್ಕೆ ಮುಖ್ಯ ಕಾರಣ ಅಂತ ಕೂಡ ಹೇಳ್ಬೋದು. ಹಾಗಾದರೆ ಈ 4 ಅಂಶಗಳ ವಿವರಣೆಯನ್ನು ನೋಡೋಣ. ಆಪ್ಷನ್ ಎ ವಿಚಾರಕ್ಕೆ ಬಂತಂದರೆ, ಬ್ರಿಟಿಷ್ ಸರ್ಕಾರದಿಂದ ಮುಸ್ಲಿಮರಿಗೆ ಸಿಕ್ಕ ವಿಶೇಷ ರಿಯಾಯಿತಿಗಳು ಅನ್ನೋ ಪಾಯಿಂಟ್ ಇದೆ. ಇದು 1909ರ ಮಿಂಟೋ ಮಾರ್ಲೆ ರಿಫಾರ್ಮ್ಸಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕೊಡೋದ್ರ ಮುಖಾಂತರ ವಿಶೇಷ ರಿಯಾಯಿತಿಗಳನ್ನು ಕೊಡಲಾಗಿತ್ತು. ಅದಕ್ಕೂ ಖಿಲಾಫತ್ಗೂ ಸಂಬಂಧ ಇಲ್ಲ. ಇನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದ ಆಗಿದ್ದು 1916ರ ಲಕ್ನೋ ಕಾಂಗ್ರೆಸ್ಸಲ್ಲಿ. ಆವತ್ತಿನ ಲಕ್ನೋ ಕಾಂಗ್ರೆಸ್ಸಲ್ಲಿ ನಮ್ಮ ಮಜುಮ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಅನಿ ಬೆಸೆಂಟ್ ರವರು, ಬಾಲ್ ಗಂಗಾಧರ್ ತಿಲಕ್, ಮದನ್ ಮೋಹನ್ ಮಾಲ್ವೀಯ ಇನ್ನಂತರ ಪ್ರಮುಖವಾದ ನಾಯಕರು ಒಟ್ಟಾಗಿ ಇಡೀ ಭಾರತೀಯರನ್ನ ಒಟ್ಟುಗೂಡಿಸಿದ್ದದು. ಅದಕ್ಕೂ ಖಿಲಾಫತ್ಗೂ ನಾಟ್ ವೆರಿ ಲಿಂಕ್. ಮತ್ತಿನ್ನು 1922ರಲ್ಲಾದಂಥ ಚೌರಿ ಚೌರಾ ಘಟನೆ, ಇದರಿಂದಾಗಿ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡಿತಾರೆ. ಆದರೆ ವೆರಿ ಇಂಪಾರ್ಟೆಂಟ್, ಟರ್ಕಿ ಕ್ರಾಂತಿ ಬಗ್ಗೆ ತಿಳ್ಕೊಳ್ಳೇಬೇಕು. ಈ ಖಿಲಾಫತ್ ಚಳುವಳಿ ಆರಂಭವಾಗಿದ್ದೆ 1ನೇ ಮಹಾಯುದ್ಧ ಮುಗಿದ ನಂತರ ಇಂಗ್ಲೆಂಡ್ನ ವಿರುದ್ಧವಾಗಿ ಜರ್ಮನಿಯ ಪರವಾಗಿ ಭಾಗವಹಿಸಿದಂಥ ಟರ್ಕಿ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿತು. ಸೋತ ನಂತರ ಏನಾಗಿತ್ತು ಅಂತಂದರೆ, ಇಂಗ್ಲೆಂಡ್ ಮತ್ತು ಟರ್ಕಿಯ ನಡುವೆ ಸೇವರ್ಸ್ ಒಪ್ಪಂದವನ್ನು ಮಾಡಲಾಗಿತ್ತು. ಈ ಒಪ್ಪಂದದ ಪ್ರಕಾರ ಟರ್ಕಿಯಲ್ಲಿ ಖಿಲಾಫತ್ ಆಡಳಿತವನ್ನು ಅಂದರೆ ಖಲೀಫರ ಆಡಳಿತವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಕ್ರೈಸ್ತರಿಗೆ ಹೆಚ್ಚಿನ ಅಧಿಕಾರಗಳನ್ನು ಕೊಡಬೇಕು ಅನ್ನೋದೇ ಇಂಗ್ಲೆಂಡ್ನ ಒಂದು ನೀತಿಯಾಗಿತ್ತು. ಈ ನೀತಿಯ ವಿರುದ್ಧ 2ನೇ ಅಬ್ದುಲ್ ಹಮೀದ್ನ ಅಧಿಕಾರವನ್ನು ಕೊನೆಗೊಳಿಸಿದಂತಹ ಇಂಗ್ಲೆಂಡ್ ನೀತಿಯ ವಿರುದ್ಧವೇ ಅಲ್ಲಿ ದಂಗೆ ಶುರುವಾಯಿತು. ಆ ಒಂದು ನೀತಿಯನ್ನು ಖಂಡಿಸಿಬಿಟ್ಟು ಇಡೀ ಪ್ರಪಂಚದಾದ್ಯಂತ ಅವತ್ತು ಟರ್ಕಿಯನ್ನ ಪುನರ್ ಸಂಸ್ಥಾಪನೆ ಮಾಡಬೇಕು, ಖಲೀಫರ ಆಡಳಿತ ಮತ್ತೆ ಜಾರಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಇಸ್ಲಾಂ ಆಡಳಿತ ಒಕ್ಕೂಟಗಳು ಒಂದಾಗಿ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟವು. ಆ ನಿಟ್ಟಿನಲ್ಲಿ ಭಾರತಕ್ಕೆ ಇದು ಹೇಗೆ ಲಿಂಕ್ ಆಯಿತು ಅಂತಂದರೆ, ಭಾರತಕ್ಕೆ ಜಮಾಲುದ್ದೀನ್ ಅಫ್ಘಾನಿ ಎನ್ನುವಂತಹ ವ್ಯಕ್ತಿಯೊಬ್ಬ ಭಾರತಕ್ಕೆ ಬಂದು ಭಾರತದ ಮುಸ್ಲಿಮರಲ್ಲಿ ಧಾರ್ಮಿಕ ಪ್ರವೃತ್ತಿಯನ್ನು ಹೆಚ್ಚಿಸ್ತಾನೆ. ಹಾಗೆ ಹೆಚ್ಚಿಸಿದ್ರ ಜೊತೆಗೂ ಕೂಡ ಈ ನಮ್ಮ ಭಾರತೀಯರಲ್ಲಿ ಖಲೀಫನ ಆಡಳಿತದ ಅವಶ್ಯಕತೆಯ ಬಗ್ಗೆ ಹೆಚ್ಚೆಚ್ಚು ಆತ ಭಾರತೀಯ ಮುಸಲ್ಮಾನರನ್ನ ಒಂದು ಪ್ರಚೋದನೆಗೊಳಿಸಿದ. ಇದರಿಂದ ಒಟ್ಟುಗೂಡಿದಂತಹ ಭಾರತೀಯ ಮುಸಲ್ಮಾನರು ಖಲೀಫರ ಪರವಾಗಿ ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಚಳುವಳಿಯನ್ನು ಹೂಡಲು ಮುಂದಾಗ್ತಾರೆ. ಹೀಗೆ ಭಾರತೀಯರನ್ನೆಲ್ಲ ಆ ಕಾಲಕ್ಕೆ ಒಟ್ಟುಗೂಡಿಸಿದವರೇ ಮೌಲಾನಾ ಮೆಹಮೂದ್ ಹಸನ್ ಅವರು. ಈ ಮೌಲಾನಾ ಮೆಹಮೂದ್ ಹಸನ್ ಅವರು ಭಾರತೀಯರನ್ನೆಲ್ಲ ಸಂಘಟಿಸಿದ ನಂತರ ಇದಕ್ಕಿಬ್ಬರು ನಾಯಕರು ಕಾಣಿಸ್ಕೊಳ್ತಾರೆ. ಅವರೇನೆ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಇವರಿಬ್ಬರ ಒಂದು ಹೋರಾಟದಿಂದಾಗಿ ಭಾರತದಲ್ಲಿ ಖಿಲಾಫತ್ ಪಕ್ಷವನ್ನು ಸಂಘಟಿಸಿಬಿಟ್ಟು ಟರ್ಕಿ ಸಾಮ್ರಾಜ್ಯದ ಉಳಿವಿಗೆ, ಖಲೀಫನ ಪಾವಿತ್ರ್ಯವನ್ನು ಉಳಿಸಲಿಕ್ಕೆ ಪ್ಯಾನ್ ಇಸ್ಲಾಮಿಕ್ ಚಳುವಳಿಯನ್ನು ಆರಂಭಿಸ್ತಾರೆ. ಮೊದಲು ಈ ಚಳುವಳಿ ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಮುಂದೆ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಗಾಂಧೀಜಿ ಅಂತಹ ಸಪೋರ್ಟ್ ಸಿಕ್ಸ್ ಮೇಲೆ ಈ ಖಿಲಾಫತ್ ಚಳುವಳಿ ಅತ್ಯುನ್ನತ ಮಟ್ಟಕ್ಕೆ ಏರಲ್ಪಡ್ತು. ಆಲ್ ಇಂಡಿಯಾ ಖಿಲಾಫತ್ ಸಮಿತಿಯನ್ನು ರಚನೆ ಮಾಡಿದ ನಂತರ ಲಕ್ನೋ ಮತ್ತು ಬಾಂಬೆಗಳಲ್ಲಿ ಕೆಲವು ಚರ್ಚಾಕೂಟಗಳನ್ನು ಏರ್ಪಡಿಸಿ ಹೋರಾಟದ ಕ್ರಮಗಳನ್ನು ತೀರ್ಮಾನಿಸಲಾಗುತ್ತೆ. ಆನಂತರ 1920ರ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಖಿಲಾಫತ್ ಚಳುವಳಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಗಾಂಧೀಜಿ ಇಬ್ಬರು ಒಪ್ಪಿಗೆ ನೀಡಿದ ನಂತರವೇ ಇದು ಒಂದು ರಾಷ್ಟ್ರೀಯ ಚಳುವಳಿಯಾಗಿ ಕಾಣಿಸ್ಕೊಳ್ತು.
8 ಜುಲೈ 1921 ಕರಾಚಿಯಲ್ಲಿ ಸೇರಿದ ಈ ಸಮ್ಮೇಳನ ಭಾರತೀಯ ಸೈನ್ಯದಲ್ಲಿರುವಂತಹ ಮುಸ್ಲಿಂ ಸೈನಿಕರು ಬ್ರಿಟನ್ ಸೇವೆಗೆ ಮಾಡಿಕೂಡ್ದು, ಬ್ರಿಟನ್ನ ಪರವಾಗಿ ಹೋರಾಟ ಮಾಡಿಕೂಡ್ದು, ಬ್ರಿಟನ್ ಸೇನೆಯಲ್ಲಿದ್ದವರೆಲ್ಲ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಬೇಕು ಅಂತ ಕೇಳ್ಕೊಳ್ಳುತ್ತೆ. ಆ ಹುದ್ದೆಯನ್ನು ತ್ಯಜಿಸಿ ಅನೇಕ ಜನ ಹೊರಗೆ ಬಂದು ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಹೀಗೆ ಭಾರತದಲ್ಲಿ ನಡೀತಾ ಇದ್ರೆ ಅತ್ತ ಟರ್ಕಿನಲ್ಲಿ ಏನಾಗಿತ್ತು, 1923 ವೇಳೆಗೆ ಕೆಮಲ್ ಪಾಷಾನ ಪ್ರಜಾಪ್ರಭುತ್ವ ಕ್ರಾಂತಿ ಯಶಸ್ವಿಯಾಯಿತು. ಖಲೀಫನ ಆಡಳಿತ ಕೊನೆಗೊಳಿಸಿದ್ರು. ಡೆಮೋಕ್ರೆಟಿಕ್ ಅಲೈಸ್ಗಳು ಅಲ್ಲಿ ಹೋರಾಟವನ್ನು ಯಶಸ್ವಿ ಮಾಡಿಕೊಂಡ್ವು. ಕೆಮಲ್ ಪಾಷಾ ಇಡೀ ಯುರೋಪನ್ನು ರಾಷ್ಟ್ರೀಕರಣ ಮಾಡ್ದ. ಯಾವ ರೀತಿ ಮಾಡ್ದ ಅಂತಂದರೆ ಅಲ್ಲಿನ ಆಚಾರ ವಿಚಾರ, ಆಹಾರ ಪದ್ಧತಿ, ಸಂಪ್ರದಾಯ ಎಲ್ಲವುಗಳಲ್ಲೂ ಬದಲಾವಣೆಗಳನ್ನು ತಂದು ಇಡೀ ಯುರೋಪನ್ನು, ಆ ಯುರೋಪಿನ ಎಲ್ಲ ಚಟುವಟಿಕೆಗಳನ್ನು ಟರ್ಕಿಯಲ್ಲಿ ಆಧುನೀಕರಣಗೊಳಿಸ್ತಾ, ಹೀಗೆ ಟರ್ಕಿಯ ಆಧುನೀಕರಣ ನೀತಿಯನ್ನೇ, ಟರ್ಕಿಯ ಯುರೋಪೀಕರಣ ಪಾಲಿಸಿಯನ್ನು ತಂದವನೇ ಈ ಕೆಮಲ್ ಪಾಷಾ. ಈ ಕೆಮಲ್ ಪಾಷಾನ ಟರ್ಕಿ ಕ್ರಾಂತಿಯಿಂದಾಗಿ ಇಡೀ ಪ್ರಪಂಚದಾದ್ಯಂತ, ಬರೀ ಭಾರತದಲ್ಲೇ ಅಲ್ಲ ಇಡೀ ಪ್ರಪಂಚದಾದ್ಯಂತ ಈ ಖಿಲಾಫತ್ ಮೂವ್ಮೆಂಟ್ ತನ್ನ ಒಂದು ಹೊಳಪನ್ನ ಕಳ್ಕೊಳ್ತು. ಹಾಗಾದ್ರೆ ಮುಂದಿನ ಪ್ರಶ್ನೆ 4 ಏನಿದೆ ಅಂತೇಳಿ ನೋಡೋಣ. ಪ್ರಶ್ನೆ 4 ಹೀಗೆ ಹೇಳುತ್ತೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲು ನೋಂದಾಯಿತವಾದ ಟ್ರೇಡ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಇದು ಕೂಡ ಅಷ್ಟೇ ಅಸಿಸ್ಟೆಂಟ್ ಪ್ರೊಫೆಸರ್ 2016 ಪ್ರಶ್ನೆ. ಇದು ಕೂಡ ತುಂಬ ಮಜವಾದ ಪ್ರಶ್ನೆ. ಯಾಕೆ ಈ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಅಂದರೆ, ಅವತ್ತು ಈ ಕೀ ಆನ್ಸರ್ ಬಿಟ್ಟಾಗ ಬಹಳಷ್ಟು ಜನರು ಇದ್ರ ಬಗ್ಗೆ ತಪ್ಪು ಉತ್ತರಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಕ್ಲಾರಿಫಿಕೇಶನ್ಗೆ ಇದನ್ನು ತಗೊಂಡಿದ್ದೀನಿ. ಈ ಕೆಳಗಿನಗಳಲ್ಲಿ ಯಾವುದು ಮೊದಲು ನೋಂದಾಯಿತವಾದ ಟ್ರೇಡ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಶ್ನೆ ಇದೆ. ಪ್ರಶ್ನೆ ಆಪ್ಷನ್: ಹಿಂದೂ ಮಜ್ದೂರ್ ಸಭಾ, ಭಾರತೀಯ ಮಜ್ದೂರ್ ಸಂಘ, ಮದ್ರಾಸ್ ಲೇಬರ್ ಯೂನಿಯನ್, ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಇವುಗಳಲ್ಲಿ ಯಾವುದು ಮೊಟ್ಟ ಮೊದಲ ನೋಂದಾಯಿತ ಟ್ರೇಡ್ ಯೂನಿಯನ್ ಆಫ್ ಇಂಡಿಯಾ ಅಂತ ನಾವು ನೋಡೋದಾದ್ರೆ ಆನ್ಸರ್ ವೆರಿ ಕ್ಲಿಯರ್, ಮದ್ರಾಸ್ ಲೇಬರ್ ಯೂನಿಯನ್ ಇದರ ಉತ್ತರ ಆಗಿರ್ತದೆ. ಸೊ ಇವುಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಈ ಮದ್ರಾಸ್ ಲೇಬರ್ ಯೂನಿಯನ್ ಭಾರತದ ಮೊಟ್ಟ ಮೊದಲ ಕಾನೂನುಬದ್ಧ ಸಂಘಟಿತ ಒಂದು ಸಂಘಟನೆ ಆಗಿತ್ತು ಅಂತ ಹೇಳ್ಬೋದು. 13 ಏಪ್ರಿಲ್ 1918 ಮೊದಲು ಸ್ಥಾಪನೆ ಆಗತ್ತೆ. ಇದನ್ನ ಸ್ಥಾಪನೆ ಮಾಡಿದವ್ರೆ BP ವಾಡಿಯಾ ಅಂತ ಕರಿತೀವಿ. ಬಹಮನ್ ಪೆಂಚೋಜಿ ವಾಡಿಯಾ ಅಂತಾನೆ ಇದರ ಪೂರ್ಣ ಹೆಸರು. ಇವ್ರ ಜೊತೆ ವಿ ಕಲ್ಯಾಣ ಸುಂದರಂ ಮೊದಲಿಯಾರ್ ಕೂಡ ಇದ್ರು. ಇವರಿಬ್ಬರ ಒಂದು ಹೋರಾಟದ ಫಲವಾಗಿ ಹುಟ್ಕೊಂಡಿದ್ದೆ ಈ ಮದ್ರಾಸ್ ಲೇಬರ್ ಯೂನಿಯನ್. ಮದ್ರಾಸ್ನ ಕಾರ್ಮಿಕರನ್ನ ಒಟ್ಟುಗೂಡಿಸಿದ ಕೀರ್ತಿ ಇವರಿಗೆ ಸಲ್ಲತ್ತೆ. ಆದರೆ ಈ BP ವಾಡಿಯಾ ಬಗ್ಗೆ ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ ಕೇಳ್ತಾರೆ. ಥಿಯೋಸಾಫಿಕಲ್ ಸೊಸೈಟಿ ಅಂದರೆ ದಕ್ಷಿಣ ಭಾರತದಲ್ಲಿ ಅಡಿಯಾರಲ್ಲಿ ಸಂಸ್ಥೆ ಸ್ಥಾಪನೆ ಆದಾಗ ಈ ಥಿಯೋಸಾಫಿಕಲ್ ಸೊಸೈಟಿಯ ಮೊದಲ ಸದಸ್ಯರು ಯಾರು ಅಂತ ಕೇಳ್ತಾರೆ, ನೆನಪಿರ್ಲಿ. ಹಾಗೆ ಮೊದಲು ಇದಕ್ಕೆ ಸದಸ್ಯರಾಗಿದ್ದವರೇ BP ವಾಡಿಯಾ ಅವರು. ಇವರು ಥಿಯೋಸಾಫಿಕಲ್ ಸೊಸೈಟಿಯನ್ನ ಸೇರಿದ ನಂತರ ಅದರ ಒಂದು ಚಟುವಟಿಕೆಯನ್ನ ಮುಂದುವರ್ಸ್ಕೊಂಡು ಬರ್ತಾರೆ. ದಿ ಥಿಯೋಸಾಫಿಸ್ಟ್ ಅನ್ನುವ ಪತ್ರಿಕೆಯನ್ನು ಕೂಡ ಹೊರಡಿಸಿದವ್ರೆ BP ವಾಡಿಯಾ ಅವರು. ಜೊತೆಗೆ ಇವರು ಭಾರತದಲ್ಲಿ ಇದುವರೆಗೂ ಕೂಡ ಮರೆಯಲಾಗದೇ ಇರುವಂತ ಒಂದು ದೊಡ್ಡ ಕೆಲಸ ಮಾಡೋಗಿದ್ದಾರೆ. ಅದೇನೆ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಂತ IIWC ಅಂತ ಕೇಳ್ತಾರೆ. ಇದರ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನಿಮಗೆ, ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಎಲ್ಲಿದೆ ಅಂತ ಕೇಳಿದ್ರೆ ಅದು ನಮ್ಮ ಬೆಂಗಳೂರಲ್ಲಿದೆ ಅನ್ನೋದು ಕೂಡ ತುಂಬಾನೇ ಮುಖ್ಯ. ಹೀಗೆ BP ವಾಡಿಯಾ ಅವರು ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಕೆಲಸಗಳನ್ನ ಮಾಡಿ ಹೋಗ್ತಾರೆ. ಇನ್ನೊಂದು ಆಪ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ, ಭಾರತೀಯ ಮಜ್ದೂರ್ ಸಂಘ. ಈ ಭಾರತೀಯ ಮಜ್ದೂರ್ ಸಂಘವನ್ನ 23 ಜುಲೈ 1955 ಸ್ಥಾಪನೆ ಮಾಡ್ತಾರೆ. ಹಾಗೆ ಸ್ಥಾಪನೆ ಮಾಡಿದವರ ದತ್ತೋಪಂತ್ ತೆಂಗಾಡಿ ಅಂತಕ್ಕಂಥವ್ರು. ಇವರು ಕೂಡ ಮೂಲತಃ RSS ನ ಸಂಚಾಲಕರಾಗಿದ್ದರಿಂದಾಗಿ ಇವತ್ತು ಕೂಡ ಭಾರತೀಯ ಮಜ್ದೂರ್ ಸಂಘ RSS ನ ನಿಯಂತ್ರಣದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಯುನೈಟೆಡ್ ಒಂದು ಸಂಘಟನೆ ಅಂತಾನೆ ಕೂಡ ಕರೆಸ್ಕೊಳ್ಳುತ್ತೆ. ಇದ್ರ ಜೊತೆಗೆ ಅವತ್ತಿನ ಕಾಲಕ್ಕೆ ದತ್ತೋಪಂತ್ ತೆಂಗಾಡಿಯವರು ಒಂದು ಭಾರತೀಯ ಕಿಸಾನ್ ಸಂಘವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಸ್ವದೇಶಿ ಜಾಗರಣ ಮಂಚ್ ಇವನ್ನೆಲ್ಲ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದವರೇ ಈ ದತ್ತೋಪಂತ್ ತೆಂಗಾಡಿಯವರು. ಹಾಗಾಗಿ ಭಾರತೀಯ ಮಜ್ದೂರ್ ಸಂಘ 23 ಜುಲೈ 1955 ದೆಹಲಿನಲ್ಲಿ ಸ್ಥಾಪನೆ ಆಗಿತ್ತು.
ಇನ್ನು ಹಿಂದೂ ಮಜ್ದೂರ್ ಸಭಾದ ಬಗ್ಗೆ ಆಲ್ರೆಡಿ ಪ್ರಶ್ನೆಯಲ್ಲಿದೆ. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ, ರಿಲೇಟೆಡ್ ಟು ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಬರ್ತಿದ್ದು. 29 ಡಿಸೆಂಬರ್ 1948 ಹೌರಾ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆಗೊಂಡದ್ದೇ ಈ ಒಂದು ಯಾವುದು ಹಿಂದೂ ಮಜ್ದೂರ್ ಸಭಾ. ಆಲ್ರೆಡಿ ಆ ಕಡೆ ಸುಭಾಷ್ ಚಂದ್ರ ಬೋಸ್ ಅವರು ಯಾವ ರೀತಿ ಮರಣ ಹೊಂದಿದ್ರು ಅನ್ನೋದ್ರ ಬಗ್ಗೆ ಇವತ್ತು ಕೂಡ ನಮ್ಮಲ್ಲಿ ಚಿಂತನೆಯಲ್ಲಿ ಇರುವಂತ ವಿಚಾರ, ಇನ್ನೂ ಕ್ಲಾರಿಟಿ ಆಗಿಲ್ಲ. ಆದರೆ ಅವತ್ತಿನ ಕಾಲಕ್ಕೆ INA ಸೈನಿಕರ ಟ್ರಯಲ್ಸ್ ಕೂಡ ನಡೀತಾ ಇತ್ತು. ಭಾರತ ಈ ಕಡೆ ಸ್ವತಂತ್ರಗೊಂಡಿತ್ತು. ಆದರೆ ಅವರು ಸ್ಥಾಪನೆ ಮಾಡಿದ ಫಾರ್ವರ್ಡ್ ಬ್ಲಾಕ್ ಕೂಡ ಇನ್ನೂ ಜೀವಂತವಾಗಿ ಇತ್ತು. ಇಂಥ ಫಾರ್ವರ್ಡ್ ಬ್ಲಾಕ್ನ ಸದಸ್ಯರೆಲ್ಲ ಸೇರ್ಕೊಂಡು ಸ್ಥಾಪನೆ ಮಾಡಿದ್ದೆ ಹಿಂದೂ ಮಜ್ದೂರ್ ಸಭಾ. ಬಸವಂತ್ ಸಿಂಗ್, ಅಶೋಕ್ ಮೆಹ್ತಾ, RS ರೂಯಿಕರ್, ಮಣಿಬೇನ್ ಖೇರ್ ಅಂತ ಕರಿತೀವಿ, ಇಂಥವರೆಲ್ಲರ ಶ್ರಮದ ಫಲವೇ ಪಶ್ಚಿಮ ಬಂಗಾಳದಲ್ಲಿ, ಅದರಲ್ಲೂ ಪೂರ್ವದ ರಾಜ್ಯಗಳಲ್ಲಿ ಹುಟ್ಟಿಕೊಂಡ ಅತಿ ದೊಡ್ಡ ಕಾರ್ಮಿಕರ ಸಂಘಟನೆಯೇ ಹಿಂದೂ ಮಜ್ದೂರ್ ಸಭಾ. ಸ್ಥಾಪಕರು ಫಾರ್ವರ್ಡ್ ಬ್ಲಾಕ್ ಅಂತಾನೆ ಕೂಡ ಕರೀಲಾಗತ್ತೆ. ಇದಾದ್ಮೇಲೆ ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1 ಮೇ 1949 ಕಲ್ಕತ್ತಾದಲ್ಲಿ. ಸ್ಥಾಪನೆ ಮಾಡಿದವರು KT ಶಾ ಅವರು. ಇದರ ಮೊದಲ ಕಾರ್ಯದರ್ಶಿಯಾಗಿ ನಿರ್ವಹಣೆ ಮಾಡಿದವರೇ ಮೃಣಾಲ್ ಕಾಂತಿ ಬೋಸ್. ಇವರೆಲ್ಲರ ಶ್ರಮದ ಹೋರಾಟವೂ ಕೂಡ ಅವತ್ತಿನ ಕಾಲಕ್ಕೆ ನಡೆದಿತ್ತು. ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲು ಕಾಣಿಸಿಕೊಂಡ ನೋಂದಾಯಿತ ಸಂಘಟನೆ ಯಾವುದು ಅಂತ ಕೇಳಿದ್ರೆ ಮದ್ರಾಸ್ ಮಜ್ದೂರ್ ಸಭಾ. ಪ್ರಶ್ನೆ 5 ತುಂಬಾನೇ ಸುಂದರವಾಗಿರೋ ಪ್ರಶ್ನೆ, KAS 2015 ಕೇಳಿರೋ ಪ್ರಶ್ನೆ. ಭಾರತದ ಇತಿಹಾಸದಲ್ಲಿ ಈ ಪ್ರಶ್ನೆಗೆ ತುಂಬಾನೇ ಮಹತ್ವ ಇದೆ. ಏನ್ ಪ್ರಶ್ನೆ ಅಂತೀರಾ? ಇಂಗ್ಲೆಂಡಿಂದ ಭಾರತಕ್ಕೆ ಅಧಿಕಾರ ವರ್ಗಾಯಿಸಲು ಬಾಲ್ಕನ್ ಯೋಜನೆಯನ್ನ ರೂಪಿಸಿದವರು ಯಾರು? ಈ ಬಾಲ್ಕನ್ ಪ್ಲಾನ್ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಜನ ಸ್ವತಂತ್ರ ಹೋರಾಟದಲ್ಲಿ ಮಾತಾಡೋದಿಲ್ಲ. ಆದರೆ ಆಲ್ರೆಡಿ ಇದು KS 2015 ಈ ಪ್ರಶ್ನೆ ಕೇಳಲ್ಪಟ್ಟಿದೆ. ಆಪ್ಷನ್ಸ್ ಏನಿದೆ ನೋಡಿ, ಕ್ಲೆಮೆಂಟ್ ಅಟ್ಲಿ ಇದೆ, ಲಾರ್ಡ್ ವೆವೆಲ್, ವಿನ್ಸೆಂಟ್ ಚರ್ಚಿಲ್, ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವಲ್ಪ ವಿಡಿಯೋನ ಹೋಲ್ಡ್ ಮಾಡಿ ಯೋಚನೆ ಮಾಡಿ, ಈ ಬಾಲ್ಕನ್ ಪ್ಲಾನ್ ಅನ್ನ ಯಾರು ಜಾರಿಗೆ ತಂದ್ರು ಅಂಥೇಳಿ. ಈ ಪ್ರಶ್ನೆಗೆ ನೀವೆಲ್ಲ ಉತ್ತರ ಯೋಚನೆ ಮಾಡ್ತಾ ಇರ್ಬೋದು. ಆ ಉತ್ತರವೇ ಲಾರ್ಡ್ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್ ಇವರೇನೆ ಈ ಬಾಲ್ಕನ್ ಯೋಜನೆಯ ರೂವಾರಿ ಅಂತ ಕರಿತೀವಿ. ಏನಿದು ಬಾಲ್ಕನ್ ಯೋಜನೆ ಅಂತ ತಿಳ್ಕೊಳ್ಳಿ. ತುಂಬ ಮಜವಾದಂಥ ಪ್ಲಾನ್ ಇದು. ಇದನ್ನ ಡಿಕ್ಕಿ ಬರ್ಡ್ ಪ್ಲಾನ್ ಅಂತಾನೆ ಕರೀತಾರೆ. ಈಗ ಆಲ್ರೆಡಿ ಒಂದ್ಸರಿ IAS ನಲ್ಲಿ ಕೇಳಿರೋ ಪ್ರಶ್ನೆ, ಈ ಡಿಕ್ಕಿ ಬರ್ಡ್ ಪ್ಲಾನ್ ರೂಪಿಸಿದವ್ರು ಯಾರು ಅಂತ. ಯಾಕೆ ಇದಕ್ಕೆ ಬಾಲ್ಕನ್ ಪ್ಲಾನ್ ಅಂತ ಕರೀತಾರೆ ಅಂದ್ರೆ, ಬಾಲ್ಕನ್ ರಾಷ್ಟ್ರಗಳ ಅಂದ್ರೆ ಹೇಗೆ ಯುರೋಪಲ್ಲಿ 2ನೇ ಮಹಾಯುದ್ಧ ಆದ ನಂತರ ರಾಜ್ಯಗಳ ವಿಭಜನೆ ಆಗ್ತಾ ಇತ್ತೋ, ಹಾಗೆ ಭಾರತವನ್ನು ಕೂಡ ವಿಭಜಿಸುವ ತಂತ್ರದಲ್ಲಿದ್ದವನೇ ಈ ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗಾಗಿ ಭಾರತವನ್ನ ಒಡೆಯುವ ಈ ಕ್ರಮವನ್ನ ಆ ಬಾಲ್ಕನ್ ಸಮಸ್ಯೆಗೆ ಹೋಲಿಸಲಾಗಿತ್ತು. ಹಾಗಾಗಿ ಇದನ್ನ ಬಾಲ್ಕನ್ ಪ್ಲಾನ್ ಅಂತ ಕರೀತಾರೆ. ಡಿಕ್ಕಿ ಬರ್ಡ್ ಪ್ಲಾನ್ ಅಂತನೂ ಕೂಡ ಕರೀತಾರೆ. ಈ ಯೋಜನೆ ತಯಾರಿಸಿದ 3 ಜನ ವ್ಯಕ್ತಿಗಳು ಅಂತಂದ್ರೆ ಜನರಲ್ ಸರ್ ಹೆಸ್ಟಿಂಗ್ ಇಶ್ಮಿ ಅವರು, ಹಾಗೆ ಸರ್ ಜಾರ್ಜ್ ಏಬಲ್ ಅವರು, ಮತ್ತೆ ಲಾರ್ಡ್ ಮೌಂಟ್ ಬ್ಯಾಟನ್. ಈ 3 ಜನರಿಂದ ರೆಡಿಯಾಗಿದ್ದೆ ಈ ಬಾಲ್ಕನ್ ಪ್ಲಾನ್. 15 ಮತ್ತು 16ನೇ ಏಪ್ರಿಲ್ 1947 ಇದನ್ನ ಇಸ್ಮೆ ಅವರು ಮಂಡಿಸ್ತಾರೆ. ಹಾಗಾಗಿ ಇದನ್ನ ಇಸ್ಮೆ ಪ್ಲಾನ್ ಅಂತನೂ ಕೂಡ ಕರೀತಾರೆ. ಜನರಲ್ ಸರ್ ಹೆಸ್ಟಿಂಗ್ ಇಸ್ಮೆ ಅವರು ಇದನ್ನ ಮಂಡಿಸಿದ್ರಿಂದ ಇದನ್ನ ಇಸ್ಮೆ ಪ್ಲಾನ್ ಅಂತನೂ ಕೂಡ ಕರೀಲಾಗತ್ತೆ. ಏನು ಈ ಯೋಜನೆಯ ಅಂಶಗಳು ಅಂತಂದ್ರೆ, ಭಾರತದ ಸ್ವಾತಂತ್ರ್ಯದ ನಂತರ ಇಲ್ಲೊಂದು ಒಕ್ಕೂಟವನ್ನ ರಚನೆ ಮಾಡಲಾಗ್ತದೆ. ಈ ಒಕ್ಕೂಟದಲ್ಲಿ ಪ್ರಾಂತ್ಯಗಳಿಗೆ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವ ಅವಕಾಶವನ್ನ ಕೊಡಲಾಗುತ್ತೆ. ಇದರ ಪ್ರಕಾರ ಬಂಗಾಳ, ಬಾಂಬೆ, ಮದ್ರಾಸ್, ಪಂಜಾಬ್ ಮತ್ತು ವಾಯುವ್ಯ ಗಡಿ ಪ್ರಾಂತ್ಯಗಳಿಗೂ ಮತ್ತೆ ಈಶಾನ್ಯ ಗಡಿ ಪ್ರಾಂತ್ಯಗಳಲ್ಲೂ ಇರ್ತಕ್ಕಂತಹ ರಾಜ್ಯಗಳಿಗೂ ಮತ್ತು ಪ್ರಾಂತ್ಯಗಳಿಗೂ ವಿಶೇಷವಾದಂಥ ಅಧಿಕಾರವನ್ನು ನೀಡಲಾಗುತ್ತೆ. ನೀವು ನಿಮಗೆ ಇಚ್ಛೆ ಪಟ್ಟರೆ ನೀವು ಸಂವಿಧಾನ ರಚನಾ ಸಭೆಗೆ ಸೇರ್ಲಿಕ್ಕೆ ಅವಕಾಶ ಇದೆ. ಭಾರತೀಯ ಫೆಡರಲ್ ಒಕ್ಕೂಟಕ್ಕೆ ನೀವು ಸೇರ್ಬೋದು ಅಥವಾ ಸ್ವತಂತ್ರರಾಗಿರ್ಬೋದು ಅನ್ನುವಂಥದ್ದನ್ನ ಮೊದಲ ಬಾರಿ ಇಲ್ಲಿ ಕೈಗೊಳ್ಳಲಾಗಿತ್ತು. ಯಾವಾಗ ಈ ಪ್ಲಾನ್ ಫೇಲ್ಯೂರ್ ಆಯ್ತೋ, ಮುಂದೆ ಲಾರ್ಡ್ ಮೌಂಟ್ ಬ್ಯಾಟನ್ ಜೂನ್ 3 ಪ್ಲಾನ್ ಅಂತಾನೆ ಮತ್ತೆ ಇದನ್ನ ರಿವೈಸ್ಡ್ ಮಾಡಿ ಜಾರಿಗೆ ತರ್ತಾನೆ.
ಬಟ್ ಈ ಯೋಜನೆಯ ಪರಿಣಾಮ ಜಾರಿಗೆ ತಂದಿದ್ರೆ ಏನಾಗ್ತಿತ್ತು ಅನ್ನೋದು ಕೂಡ ನೆನಪಿರ್ಲಿ. ಈ ಯೋಜನೆಯನ್ನ ಮೌಂಟ್ ಬ್ಯಾಟನ್ ಭಾರತದ ಯುವ ನಾಯಕರೊಂದಿಗೆ ಚರ್ಚಿಸದೇನೆ ಈ ವರದಿಯನ್ನ ಆತ ಬ್ರಿಟನ್ಗೆ ಕಳಿಸ್ಬಿಟ್ಟಿದ್ದ. ಆದರೆ ಈ ವರದಿಯನ್ನ ಭಾರತದಲ್ಲಿ ನಾಯಕರ ಜೊತೆ ಚರ್ಚೆ ಮಾಡದೇ ಇದ್ದಿದ್ದರಿಂದಾಗಿ ಅವತ್ತಿನ ಬ್ರಿಟನ್ ಸರ್ಕಾರ ಇದ್ರ ಮೇಲೆ ಒಂದು ಪ್ರಶ್ನೆ ಕೂಡ ಇಡುತ್ತೆ. ಮುಂದೆ ಇದನ್ನ ಶಿಮ್ಲಾ ಸಮ್ಮೇಳನದಲ್ಲಿ ಮಂಡಿಸಲಾಗ್ತದೆ. ಲಾರ್ಡ್ ಮೌಂಟ್ ಬ್ಯಾಟನ್ ಶಿಮ್ಲಾ ಸಮ್ಮೇಳನದಲ್ಲಿ ಯುವ ನೇತಾರರಾಗಿ ನೆಹರೂರವರು ಅವತ್ತದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ, ಈ ಒಂದು ಬಾಲ್ಕನ್ ಪ್ಲಾನ್ ಅನ್ನು ಏನಾದರೂ ನೀವು ಭಾರತದಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದೇ ಆದ್ರೆ ಇದರಿಂದ ಭಾರತದಲ್ಲಿ ವಿಘಟನೆ ಆಗತ್ತೆ. ಅಖಂಡ ಭಾರತದ ಕನಸು ಕಾಣ್ತಾ ಇರುವಂತ ನಮ್ಮ ಭಾರತೀಯರಿಗೆ ನೀವು ಈ ರೀತಿ ಮೋಸ ಮಾಡೋದು ತಪ್ಪು ಅಂತ. ಜೊತೆಗೆ ಸಂಘರ್ಷಗಳು ಹೆಚ್ಚಾಗತ್ತೆ. ಹಿಂದೂ ಮುಸ್ಲಿಂನ ಕೋಮು ಮತೀಯ ಭಾವನೆಗಳು ಹೆಚ್ಚಾಗೋದ್ರಿಂದ ಈ ಪ್ಲಾನ್ ಅನ್ನ ಜಾರಿಗೆ ತರಕೂಡದು ಅಂತೇಳಿ ಆತ ವಾದ ಮಾಡ್ತಾನೆ. ಹೀಗೆ ವಾದದ ಫಲವಾಗಿಯೇ ಮುಂದೆ ಆ ಯೋಜನೆ ಮೂಲೆಗುಂಪಾಗುತ್ತೆ. ಮುಂದೆ ಲಾರ್ಡ್ ಮೌಂಟ್ ಬ್ಯಾಟನ್ ಜೂನ್ 3 ಪ್ಲಾನ್ ಅಂತಾನೆ ಮತ್ತೆ ರಿವೈಸ್ಡ್ ಮಾಡಿ ಜಾರಿಗೆ ತರ್ತಾರೆ. ಸೊ ಲಾರ್ಡ್ ಮೌಂಟ್ ಬ್ಯಾಟನ್ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು. ಈತ ಭಾರತದ ಕೊನೆಯ ವೈಸ್ರಾಯ್ ಅಂತ ಕರಿತೀವಿ. ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ನೆನ್ಪಿಟ್ಕೊಳ್ಳಿ. ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಯಾರು ಅಂತಂದ್ರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್ ಹೆಸರು ಹೇಳಬೇಕು. ಫೆಬ್ರವರಿ 1947ರಿಂದ ಜೂನ್ 1948ರವರೆಗೂ ಕೂಡ ಅವರು ಅಧಿಕಾರದಲ್ಲಿದ್ದರು. ನೆಹರು ಮತ್ತೆ ಜಿನ್ನಾ ನಡುವಿನ ಮಾತುಕತೆಯನ್ನ ನಡೆಸಿಬಿಟ್ಟು ಕೊನೆಗೆ ಭಾರತವನ್ನ ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಅಧಿಕಾರ ಹಸ್ತಾಂತರ ಮಾಡೋದವರೇ ಇವರು. ಈ ಎರಡು ಯುವ ನೇತಾರರ ನಡುವೆ ಹೊಂದಾಣಿಕೆ ಬರದೇ ಇದ್ದಾಗ ಕೊನೆಗೆ ಬಂಗಾಳ ಮತ್ತು ಪಂಜಾಬ್ ಅನ್ನ ವಿಭಜಿಸಿಬಿಟ್ಟು ಸ್ವಾತಂತ್ರ್ಯವನ್ನ ಕೊಟ್ಟು ಹೋದವನು. ಜೊತೆಗೆ ಈ ರ್ಯಾಡ್ಕ್ಲಿಫ್ನಂತಹ ರೇಖೆಯನ್ನ ಎಳೆಯುವಷ್ಟರ ಮಟ್ಟಿಗೆ ಅದನ್ನು ಹಂಚಿಕೆ ಮಾಡಿದಂಥವರ ವ್ಯವಸ್ಥೆಗೆ ಈ ಎಲ್ಲದರ ವಿರೋಧಗಳ ನಡುವೆ ಭಾರತಕ್ಕೊಂದು ಸ್ವತಂತ್ರ ಕೊಟ್ಟು ಹೋದವನೇ ಈ ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗಾದ್ರೆ ಇನ್ ಕೆಲವು ಆಪ್ಷನ್ ತಿಳ್ಕೊಳ್ಳಿ ಕ್ಲೈಮೆಂಟ್ ಅಟ್ಲಿ ಬಗ್ಗೆ. ಕ್ಲೈಮೆಂಟ್ ಅಟ್ಲಿಗೂ ಭಾರತ ರಾಷ್ಟ್ರೀಯ ಹೋರಾಟಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ. ಇವರು ಇಂಗ್ಲೆಂಡ್ನ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಪರವಾಗಿ ಇಂಗ್ಲೆಂಡಲ್ಲಿ ಅಧಿಕಾರಕ್ಕೆ ಬಂದವರು. ಮೂಲತಃ ಈ ಒಂದು ಪಕ್ಷದಿಂದ ಚುನಾವಣೆಗೆ ಇವರು ಪಾರ್ಲಿಮೆಂಟ್ಗೆ ಸ್ಪರ್ಧಿಸ್ತಾರೆ. 1922ರಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ನ ಸದಸ್ಯರಾಗ್ತಾರೆ. ಅಲ್ಲಿಂದ ಮುಂದೆ ಇವರು ಪೂರ್ಣ ಪ್ರಮಾಣದ ಅಧಿಕಾರವನ್ನ ಲೇಬರ್ ಪಾರ್ಟಿ ಪಡೆದೇ ಇದ್ದಾಗ ವಿನ್ಸೆಂಟ್ ಚರ್ಚಿಲ್ ಅವರ ಜೊತೆಗೂಡಿ ಸರ್ಕಾರವನ್ನ ರಚನೆ ಮಾಡ್ತಾರೆ. ಹಂಗ್ ಗವರ್ನಮೆಂಟ್ ಕೂಡ ರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ 1942ನಲ್ಲಿ ಇವರು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಅಧಿಕಾರಕ್ಕೆ ಬರ್ತಾರೆ. ಆದರೆ 1945ರಲ್ಲಿ ನಡೆದಂತ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಹುಮತವನ್ನ ಪಡೆದ ಲೇಬರ್ ಪಾರ್ಟಿ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಹಾಗೆ ಪೂರ್ಣ ಪ್ರಮಾಣದಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬರ್ಲಿಕ್ಕೆ ಕಾರಣ ಯಾರು ಅಂತಂದ್ರೆ ಅದು ಕೂಡ ಭಾರತೀಯ ಹೋರಾಟಗಾರರೇ. ಕಾರಣ ಇಷ್ಟೇ, ವಿನ್ಸೆಂಟ್ ಚರ್ಚಿಲ್ ವಿದೇಶಗಳಲ್ಲಿ ಮಾಡ್ತಾ ಇರುವಂತಹ ಒಂದು ಕೆಟ್ಟ ಆಡಳಿತ, ಬ್ರಿಟನ್ಗೆ ಅವಮಾನಕರವಾಗುವಂತ ನೀತಿಗಳನ್ನ ಅವತ್ತು ಭಾರತೀಯ ಹೋರಾಟಗಾರರು ಇಡೀ ಇಂಗ್ಲೆಂಡ್ ಅಲ್ಲಿ ಪರಿಚಯಿಸಿದ್ರು. ಹೀಗೆ ಪರಿಚಯಿಸಿದ್ದರ ಪರಿಣಾಮವೇ ವಿನ್ಸೆಂಟ್ ಚರ್ಚಿಲ್ ಎಲೆಕ್ಷನ್ ಅಲ್ಲಿ ಸೋಲ್ತಾನೆ. ಹಾಗಾಗಿ ಪೂರ್ಣ ಪ್ರಮಾಣದ ಬಹುಮತ ಪಡೆದಂತಹ ಕ್ಲೆಮೆಂಟ್ ಅಟ್ಲಿ ಅವರ ಅಧಿಕಾರ ಬರುತ್ತೆ. ಯಾವಾಗ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂತೋ 1928ರಿಂದ 34ರವರೆಗೂ ನೆನಪಿರ್ಲಿ, ಈ ಕ್ಲೆಮೆಂಟ್ ಅಟ್ಲಿ ಮೂಲ ಭಾರತದ ದ ಇಂಡಿಯನ್ ಸ್ಟ್ಯಾಟ್ಯೂಟರಿ ಕಮಿಷನ್ ಅಂದ್ರೆ ಬಂಗಾಳದಲ್ಲಿ ಫೆಮೈನ್ಗಳಾದಾಗ ಇಲ್ಲಿನ ಹಣಕಾಸು ವಿತರಣೆಯ ವಿಚಾರದಲ್ಲಿ ಸದಸ್ಯರಾಗಿದ್ಬಿಟ್ಟು ನಮ್ಮ ಸೈಮನ್ ಕಮಿಷನ್ನ ಹೋರಾಟದ ನಂತರ ಭಾರತದ ಸ್ವತಂತ್ರ ಚಳುವಳಿಯ ಬಹಳಷ್ಟು ಫೈನಾನ್ಷಿಯಲ್ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆದಾಗ ಅದರಲ್ಲಿ ಸದಸ್ಯರಾಗಿ ಬಂದವರೇ ಈ ಕ್ಲೆಮೆಂಟ್ ಅಟ್ಲಿ ಅವರು. ಭಾರತದ ಸಂವಿಧಾನಕ್ಕಾಗಿ ಮುಂದೆ ಕ್ರಿಪ್ಸ್ ಮಿಷನ್ ಅನ್ನು ಕೂಡ ಕಳಿಸಿದವರು ಇವರನ್ನೇ. ಭಾರತ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಯಾವಾಗ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಗೊತ್ತಾಯ್ತೋ ಈ ಕ್ರಿಪ್ಸ್ ಮಿಷನ್ ಅನ್ನ ಜಾರಿಗೆ ತಂದ್ಬಿಟ್ಟು ಒಂದು ಹೊಂದಾಣಿಕೆ ಮಾಡೋದಕ್ಕೆ ಟ್ರೈ ಮಾಡಿದವರು. ಕ್ವಿಟ್ ಇಂಡಿಯಾ ಚಳುವಳಿ ನಡೆಯುವಾಗೂ ಕೂಡ ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಕಂಪ್ಲೀಟ್ ಆಗಿ ಭಾರತದ ನಾಯಕರನ್ನ ಬಂಧಿಸೋದ್ರ ಮೂಲಕ ಈ ಚಳುವಳಿಗೆ ನಾಯಕರು ಇಲ್ಲದೆ ಇರೋ ರೀತಿ ಕ್ರಿಯೇಟ್ ಮಾಡಿದವನೇ ಈ ಕ್ಲೆಮೆಂಟ್ ಅಟ್ಲಿ ಅವರು. ಜೊತೆಗೆ ಇನ್ನೂ ನೆನಪಿರ್ಲಿ, ನಾಯಕರಿಲ್ಲದೆ ನಡೆದ ಭಾರತದ ರಾಷ್ಟ್ರೀಯ ಚಳುವಳಿ ಯಾವುದು ಅಂತ ಕೇಳ್ತಾರೆ, ಅದು ಕ್ವಿಟ್ ಇಂಡಿಯಾ ಚಳುವಳಿನೇ. ಹಾಗಾಗಿ ಆ ನಂತರ ಅದನ್ನ ಜಯಪ್ರಕಾಶ್ ನಾರಾಯಣ್ ಅವರು ಮತ್ತೆ ಅರುಣಾ ಅಸಫ್ ಅಲಿ ಅವರು ಕೂಡ ಮುನ್ನಡೆಸ್ಕೊಂಡು ಹೋಗ್ತಾರೆ. ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ.
ಆನಂತರ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ನಡುವಿನ ಮಾತುಕತೆಯ ಸಂಧಾನಗಳಿಗೆ ಬಂದವರು ಕೂಡ ಕ್ಲೆಮೆಂಟ್ ಅಟ್ಲಿ ಅವರು. ಬಟ್ ಈ ಎರಡು ಸಂಧಾನಗಳಲ್ಲಿ ಮಾತುಕತೆಗಳಲ್ಲಿ ಆ ಮಾತುಕತೆ ಫಲಿಸದೇ ಇದ್ದಾಗ, ಅಲ್ಲಿ ಫೈಲೂರ್ ಆದಾಗ ಭಾರತವನ್ನು ವಿಭಜಿಸಿ ಸ್ವತಂತ್ರಗೊಳಿಸಲಿಕ್ಕಾಗಿ ಒಂದು ಯೋಜನೆಯನ್ನು ರೂಪಿಸಿದವರೇ ಕ್ಲೆಮೆಂಟ್ ಅಟ್ಲಿ. ಹಾಗಾಗಿ ಭಾರತ ರಾಷ್ಟ್ರೀಯ ಚಳುವಳಿಗೂ ಕ್ಲೆಮೆಂಟ್ ಅಟ್ಲಿಗೂ ಒಂದು ರೀತಿ ಸಂಬಂಧ ಇದ್ದೇ ಇದೆ. ನೆಕ್ಸ್ಟ್, ಭಾರತದ ಮತ್ತೊಬ್ಬ ಗವರ್ನರ್ ಜನರಲ್ ಲಾರ್ಡ್ ವೆವೆಲ್ ಬಗ್ಗೆ ತಿಳ್ಕೊಳ್ಳಿ. 1944ರಿಂದ 47ರವರೆಗೆ ಅಧಿಕಾರದಲ್ಲಿದ್ದವನೇ ಲಾರ್ಡ್ ವೆವೆಲ್. ಇವ್ ನಂತರ ಬಂದವರೇ ಮೌಂಟ್ ಬ್ಯಾಟನ್. ಈ ವೆವೆಲ್ ಭಾರತದಲ್ಲಿ ಶಿಮ್ಲಾ ಸಮ್ಮೇಳನವನ್ನ ನಡೆಸಿದವನು ಇವನೇನೆ. ಸುಭಾಷ್ ಚಂದ್ರ ಬೋಸ್ ಅವರ INA ಸೈನಿಕರ ಹೋರಾಟವನ್ನ ದಿಟ್ಟತನದಿಂದ ಇವನು ಕೂಡ ಬ್ರಿಟಿಷ್ ಸೇನೆಯನ್ನ ಎದುರು ನಿಲ್ಲಿಸ್ಬಿಟ್ಟು ಕಂಪ್ಲೀಟ್ ಆಗಿ INA ಸೈನಿಕರನ್ನ ಸೆದೆಬಡಿಯುವಲ್ಲಿ ಮತ್ತು INA ಸೈನಿಕರ ಟ್ರಯಲ್ಸ್ ನಡೆಸುವಲ್ಲೂ ಕೂಡ ಯಶಸ್ವಿಯಾಗಿದ್ದ ಈ ಲಾರ್ಡ್ ವೆವೆಲ್. ಆದರೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಸಂಚುಗಳನ್ನೆಲ್ಲ ಬಹಳ ಕ್ಲೀನ್ ಆಗಿ ಹೊಡೆದಾಕ್ದವನೇ ಈ ಲಾರ್ಡ್ ವೆವೆಲ್. ಹಾಗಾಗಿ ಇವನಿಗೂ ಕೂಡ ಗವರ್ನರ್ ಜನರಲ್ಗಳ ಇತಿಹಾಸದಲ್ಲಿ ಒಂದು ಉನ್ನತವಾದಂಥ ಸ್ಥಾನವನ್ನು ಬ್ರಿಟನ್ ಯಾವಾಗಲೂ ಇವನಿಗೆ ಕೊಟ್ಟಿದೆ. ಇನ್ನು 1946ರಲ್ಲಿ ಭಾರತದ ರಾಜ್ಯಾಂಗ ಸಮಸ್ಯೆ ಸಂಭವಿಸಿದಾಗ ಭಾರತಕ್ಕೆ ಪ್ಯಾಥಿಕ್ ಲಾರೆನ್ಸ್ ಅಂತ ಎವಿ ಅಲೆಕ್ಸಾಂಡರ್ ಅಂತವ್ರನ್ನೆಲ್ಲ ಕಳಿಸ್ಬಿಟ್ಟು ಒಂದು ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಬರೋ ಹಾಗೆ ಮಾಡಿದವನೇ ಈ ಲಾರ್ಡ್ ವೆವೆಲ್. ಹಾಗೆ ಮುಸ್ಲಿಂ ಲೀಗ್ನ ನೇರ ಕಾರ್ಯಾಚರಣೆ ದಿನಗಳು ಕೈಗೊಂಡಾಗ ಭಾರತದಲ್ಲಿ ಕೋಮುವಾದಿ ಹೋರಾಟಗಳು ಪ್ರಾರಂಭಗೊಂಡ್ಬಿಟ್ಟು ಅತ್ಯಂತ ದೊಡ್ಡ ಹಿಂಸಾಚಾರವಾಗ ನಡೆದಾಗ ಇವನನ್ನ ಇಂಗ್ಲೆಂಡ್ ಭಾರತದಿಂದ ರಾಜೀನಾಮೆ ಕೇಳಿಬಿಟ್ಟು ಇಲ್ಲಿ ರಾಜೀನಾಮೆ ಕೊಟ್ಟು ವೆವೆಲ್ ಇಂಗ್ಲೆಂಡ್ಗೆ ತೆರಳಿದ. ಆನಂತರ ಇನ್ನೊಬ್ಬ ಆಪ್ಷನ್ಸ್ ಇದೆ, ವಿನ್ಸೆಂಟ್ ಚರ್ಚಿಲ್. ಈ ವಿನ್ಸೆಂಟ್ ಚರ್ಚಿಲ್ಗೂ ಗಾಂಧೀಜಿಗೂ ನೇರ ಪೈಪೋಟಿ ಇತ್ತು ಅಂತಾನೆ ಹೇಳ್ಬೋದು. ಇಂಗ್ಲೆಂಡ್ನ ಅತ್ಯಂತ ಸದೃಢವಾಗಿರ್ತಕ್ಕಂಥ ಮತ್ತು ಚತುರ ಮಾತಿನ ಮೋಡಿಗಾರನೇ ಈ ವಿನ್ಸೆಂಟ್ ಚರ್ಚಿಲ್. ಇಂಗ್ಲೆಂಡ್ನ ಎರಡನೇ ಮಹಾಯುದ್ಧದ ನಾಯಕ ಅಂತಾನೆ ಇವನನ್ನ ಕರೆಸ್ಕೊಳ್ಳಾಗತ್ತೆ. ಇಂಗ್ಲೆಂಡ್ನ ಶೀತಲ ಸಮರದ ನಾಯಕ ಅಂತನೂ ಕೂಡ ಕರೀತಾರೆ. ಇಂಗ್ಲೆಂಡ್ನ ಅತಿ ದೊಡ್ಡ ಸಾಮ್ರಾಜ್ಯಶಾಹಿಯ ಪ್ರಭುತ್ವ ನಾಯಕ ಯಾರು ಅಂತಂದ್ರೆ ಇದೇ ವಿನ್ಸೆಂಟ್ ಚರ್ಚಿಲ್. ಶೀತಲ ಸಮರ ನಡೆಯುವ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಆರ್ಥಿಕತೆ ಕುಸಿದು ಹೋಗದೆ ಇರೋ ರೀತಿ ನೋಡ್ಕೊಂಡ. ಹಾಗೆ ವಿಶ್ವಸಂಸ್ಥೆ ಸ್ಥಾಪನೆಯಾದಾಗ ತನ್ನ ದೊಡ್ಡ ಸಾಮ್ರಾಜ್ಯಶಾಹಿಯ ರಾಷ್ಟ್ರಗಳಿಗೆ ಸ್ವತಂತ್ರವನ್ನು ಕೊಡಬೇಕು ಅಂತನೂ ಬಂದಾಗಲೂ ಕೂಡ ಕ್ಲೆಮೆಂಟ್ ಅಟ್ಲಿಯ ಅಧಿಕಾರ ಮುಗಿದ ಮೇಲೆ ಪುನಃ ನಡೆದಂತ ಎಲೆಕ್ಷನ್ ನಲ್ಲಿ ವಿನ್ಸೆಂಟ್ ಚರ್ಚಿಲ್ ಗೆದ್ದು ಮತ್ತೆ ಆತ ಪ್ರಧಾನಿ ಆಗ್ತಾರೆ. ಹೀಗೆ ಭಾರತದ ವರ್ಲ್ಡ್ ಲೆವೆಲ್ನ ಒಂದು ಶೀತಲ ಸಮರದ ಸಂಘಟನೆಯಲ್ಲಿ ಇಂಗ್ಲೆಂಡನ್ನ ಮುನ್ನಡೆಸ್ಕೊಂಡು ಹೋದವನೇ ವಿನ್ಸೆಂಟ್ ಚರ್ಚಿಲ್. ಹಾಗಾಗಿ ಇಂಥ ವಿನ್ಸೆಂಟ್ ಚರ್ಚಿಲ್ ಅತ್ಯುತ್ತಮ ಮಾತುಗಾರನೇ ಆಗಿದ್ದ. ಹೀಗಾಗಿ ಇಂಗ್ಲೆಂಡ್ನ ಪ್ರಭುತ್ವಕ್ಕೆ ಇವನ ಹೋರಾಟ ತುಂಬಾನೇ ಮುಖ್ಯ. ಇಷ್ಟೊಂದು ಸುಂದರವಾದ ಹೈ-ಫೈ ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಧನ್ಯವಾದಗಳು. ಮುಂದೆ ಮತ್ತೊಂದು ಹೈ-ಫೈ ಸೀರೀಸ್ ಬಗ್ಗೆ ಬರ್ತೀನಿ. ಯಾರ್ಯಾರು ಈ ಹೈ-ಫೈ ಸೀರೀಸ್ ಅನ್ನ ಈ ಹಿಂದಿನ ಸೀರೀಸ್ಗಳನ್ನು ನೋಡಿಲ್ಲ, ದಯವಿಟ್ಟು 1ರಿಂದ ಹಿಡಿದು 5 ವರೆಗಿನ ಸೀರೀಸ್ಗಳನ್ನು ಕಡ್ಡಾಯವಾಗಿ ನೋಡಿ. ಮುಂಬರುವ ಎಲ್ಲ ಪ್ರಶ್ನೆಗಳಿಗೂ ಬೇಕಾಗಿರ್ತಕ್ಕಂಥ ಅತ್ಯುತ್ತಮ ರಾಷ್ಟ್ರೀಯ ಚಳುವಳಿಯ ಇತಿಹಾಸವನ್ನ ಫುಲ್ ಕ್ಲಾರಿಟಿಯೊಂದಿಗೆ ತರ್ತಾ ಇದ್ದೀನಿ. ಧನ್ಯವಾದಗಳು. ನೆನಪಿರಲಿ, ನಮ್ಮ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಮಿನಿಮಮ್ 10 ಜನರಿಗಾದರೂ ನೀವು ಈ ಚಾನಲ್ನ ಪರಿಚಯಿಸಬೇಕು ಅಂತೇಳಿ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಸಿದ್ಧವಾಗಿರಿ. ಬಾಯ್, ಸಿ ಯು the next video.